ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ಮುದದಿಂದ ನಿನ್ನ ತಾಗಿಡದ ತಿನ್ನಕ್ಕ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನೀನ ಅರರೆ ನಿನ್ನಯ ಮಹಿಮೆಯನು ಬಗಳಲಳವಲ್ಲ. ಅರರೆ ನಿನ್ನಯ ಮಹಿಮೆಯನು ಬಗಳಲವಲ್ಲ. ಧರಣಿಯನು ಗೊತ್ತಿರ್ದ ಮಾಜೆ ಜಗರಿದು ಹರನ ಸುಕುಮಾರ ಸಕಲಾಗ ಮಗೆ ಸಾಗೋರ. ಧರೆಯೊಳ್ಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ಇಂದಿರಯದಲವಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗರಗೆ. ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಆನತನಾಗಿ. ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಗಾನತನಾಗಿ ಕವಿಗಳ ಸನ್ನಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವ. ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ನೀ ಕಥಾಮೃತವ. ಹರುಷದೋಳು ಓಲಗದಿ ಹಲದರ
ಹರುಷದೋಳು ಲಗದಿ ಹಲದರ ಇರುತ್ತಿರಲು ಸೌಖ್ಯದೋಳು ತನ್ನವರೊಡನೆ ಕೂಡಿ ಇರುತ್ತಿರಲು ಸೌಖ್ಯದೋಳು ತನ್ನವರ ಒಡನೆ ಕೂಡಿ ತಾಗಡ್ಗಧೇ ಕೃದ್ಗಧೇ ಕೃದ್ಗಧೇ ಇರುತ್ತಿರಲು ಸೌಖ್ಯದೋಳು ತನ್ನವರೊಡನೆ ಕೂಡಿ ಹೊಳಿರೇ ಪರಾಕ್ರಮ ಕಂಠೀರವ ಬಲ್ಲಿರೇನಯ್ಯ ದ್ವಾರಕಾನಗರಕ್ಕೆ ಯಾರೆಂದು ಕೇಳಿವಲ್ಲಿರಿ? ಬಲರಾಮದೇವರು ಅಂತ ಕೇಳಿದ್ದೇವೆ. ನಾವೇ ಸರಿ ಬಂದಂತಹ ಕಾರ್ಯ ಬಹಳಷ್ಟಿವೆ ಸ್ವಾಮಿ, ಬಹಳಷ್ಟಿವೆ. ಯದುವಿನಿಂದ ಆರಂಭವಾದಂತಹ ಈ ಯಾದವ ಕುಲದ ಜನರು ಕಲಹಪ್ರಿಯರು, ಸಿಂಹಾಸನವನ್ನು ಏರಲು ಅಯೋಗ್ಯರು ಎಂದು ಹಿಂದೆ ಜನರು ಮಾತನಾಡಿಕೊಳ್ಳುತ್ತಿದ್ದರು. ಆ ಮಾತನ್ನು ಸುಳ್ಳಾಗಿಸಿ ಯಾದವರನ್ನೆಲ್ಲ ಒಗ್ಗೂಡಿಸಿ ಸಮುದ್ರ ಮಧ್ಯದ ಈ ಕುಶಸ್ಥಳವನ್ನು ಸಮುದ್ರದಿಂದ ಮೇಲೆತ್ತಿ ವಿಶ್ವಕರ್ಮನ ಸಹಾಯದಿಂದ ಈ ದ್ವಾರಕಾನಗರವನ್ನು ನಿರ್ಮಾಣ ಮಾಡಿ ಬಲಿಷ್ಠವಾದ ಯಾದವ ಸಾಮ್ರಾಜ್ಯವನ್ನು ಮಾಡಿದಂತಹ ಕೀರ್ತಿ ಈ ಬಲರಾಮ ಮತ್ತು ಕೃಷ್ಣನಿಗೆ ಸಲ್ಲುತ್ತದೆ. ಈ ಪ್ರಪಂಚದಲ್ಲಿ ಪಿತ್ರಾರ್ಜಿತವಾಗಿ ಬಂದಂತಹ ಸಾಮ್ರಾಜ್ಯಗಳು ಬಹಳಷ್ಟಿವೆ ಸ್ವಾಮಿ. ಆದರೆ ನಮ್ಮದು ಹಾಗಲ್ಲ, ಸ್ವಯಾರ್ಜಿತ ಸಾಮ್ರಾಜ್ಯ ಎಂದು ಹೇಳಬಹುದು. ಸ್ವಯಾರ್ಜಿತ ಎಂದರೆ ನನ್ನದೊಬ್ಬನದೇ ಅಲ್ಲ, ನನ್ನ ಈ ಬಲರಾಮನ ತೋಳ್ಬಲ ಹಾಗೂ ಕೃಷ್ಣನ ಬುದ್ಧಿಬಲ ಇದೆರಡರ ಸಮ್ಮಿಳನದಿಂದ ಈ ಸಾಮ್ರಾಜ್ಯವನ್ನು ಕಟ್ಟಲು ಸಾಧ್ಯವಾಯಿತು. ಅಸ್ಥಿರವಾದ ಸಮುದ್ರದ ಅಲೆಗಳು ಅಪ್ಪಳಿಸುತ್ತಿದ್ದರು, ಸ್ಥಿರವಾದ ಸಾಮ್ರಾಜ್ಯವನ್ನು ಕಟ್ಟಿ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಇರುವಂತೆ ಮಾಡಲು ಸಾಧ್ಯವಾದುದು ಬಹಳ ಹೆಮ್ಮೆಯ ವಿಷಯ. ನಿತ್ಯದ ಪದ್ಧತಿಯಂತೆ ಓಲಗವನ್ನು ಇತ್ತಾಗಿದೆ. ಜನರ ಕಷ್ಟ ಸುಖಗಳನ್ನು ವಿಚಾರಿಸಿದ್ದೇನೆ. ಇನ್ನೇನು ಓಲಗವನ್ನು ಮುಗಿಸಿ ವಿಶ್ರಾಂತಿಯತ್ತ ತೆರಳಬೇಕು ಎನ್ನುವಷ್ಟರಲ್ಲಿ ಯಾರು ಬರುತ್ತಿದ್ದ ಹಾಗೆ ಕಾಣಿಸ್ತಿದೆಯಲ್ಲ, ಯಾರಿರಬಹುದು? ಜಯ ನಮೋ ನಾರಾಯಣ ದಿನ ಜಗತ್ತಿನ ತತ್ತಿನ ಜಗತ್ತಿನ ಜಯ ನಮೋ ನಾರಾಯಣ ದುರಿತ ನಿವಾರಣ ಭವ ಭಯಹರಣ ಜಯ ನಮೋ ನಾರಾಯಣ ಜಯ ನಾರಾಯಣ ಜಯ ನಾರಾಯಣ ದಿನ್ನತ್ತ ದಿನ್ನತ್ತ ದೂರದೋಳೈತಗ ಪ್ರತಿಯ ಕಾಣುತ್ತ ರಾಮ ದೂರದೋಳೈತಗ ಪ್ರತಿಯ ಕಾಣುತ್ತ ರಾಮ ಸಾರಿ ಬಂದಡಿಗಭಿನಮಿಸಿ ಭೂರಿ ದೋಷದಿ ಪೀಠವಿತ್ತು ಪೂಜಿಸುತ್ತಾಗ ಸ್ವಾರಿಯಾಯವನವೇನೆಂದ ವಂದಿಸಿಕೊಂಡಿದ್ದೇನೆ ನಾರದ ಮುನಿಗಳೇ. ನಾರಾಯಣ ನಾರಾಯಣ. ನನಗೆ ಸಾಧ್ಯವಾದ ರೀತಿಯಲ್ಲಿ ನಿಮಗೆ ಅತಿಥಿ ಸತ್ಕಾರವನ್ನು ಮಾಡಿದ್ದೇನೆ, ಫಲ ಪುಷ್ಪಗಳನ್ನು ಕೊಟ್ಟಿದ್ದೇನೆ. ನಿಮಗೆ ತೃಪ್ತಿಯಾಗಿರಬಹುದು ಎಂದು ನಂಬುತ್ತೇನೆ ಸ್ವಾಮಿ. ಬಲರಾಮ, ನಿನ್ನ ಆತಿಥ್ಯಕ್ಕೆ ಮೆಚ್ಚಿದ್ದೇನೆ. ಶ್ರೀಮನ್ ನಾರಾಯಣನ ಇಚ್ಛೆಯಂತೆ ತ್ರಿಲೋಕ ಸಂಚಾರಿಯಾದ ನಾವು ಇಂದು ದ್ವಾರಕೆಗೆ ಬಂದಿದ್ದೇವೆ ಬಲರಾಮ. ಸ್ವಾಮಿ, ನಾರದರ ಆಗಮನವಾಗುವಂತಹ ಸಮಯದಲ್ಲಿ ಜನರಿಗೆ ಎಷ್ಟು ಆನಂದವಾಗುತ್ತದೆಯೋ ಅಷ್ಟು ಆತಂಕವಾಗುತ್ತದೆ ಎಂದು ಮಾತನಾಡಿಕೊಳ್ಳುತ್ತಾರೆ ಸ್ವಾಮಿ. ದೂರದಿಂದ ಆಗಮಿಸಿದಂತಹ ನೀವು ಅಗತ್ಯವಿಲ್ಲದೆ ಎಲ್ಲಿಗೂ ಬರುವವರಲ್ಲ. ಬಂದಿದ್ದೀರಿ ಅಂದಾದರೆ ಏನೋ ಒಂದು ಮಹತ್ತರವಾದ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀರಿ ಅಂತ. ಅದು ಏನೆಂದು ಸ್ವಲ್ಪ ಹೇಳುವಿರೇ ಸ್ವಾಮಿ? ಬಲರಾಮ, ನಿನ್ನಲ್ಲಿ ಒಂದೆರಡು ಮಾತನ್ನು ಹೇಳಬೇಕೆಂದೇ ಬಂದವನು ನಾನು. ಹಲದರ ಕೇಳುವಲದರ ಬೇಳ್ವೆನರಿತುದನ್ನು ಕೇಳುವಲದರ ಬೇಳ್ವೆನರಿತುದನು ಶ್ರೀಕೃಷ್ಣನೀ ಜಗ ಪಾಲನೆಗೆ ಅವತಾರಗೈದಿಯನು ಶ್ರೀಕೃಷ್ಣ
ಬರಿದೆ ನಿಷ್ಠುರ ಬೇಳಲಾರೆನು ಸರ್ವ ಜನರೊಳು ತಾಳಿ ದ್ವೇಷವ ಬರಿದೆ ನಿಷ್ಠುರ ವ್ಯಾಳ ಶಯನಗೆ ಯೋಗ್ಯವೇ ನೀ ಪೇಳು ಬುದ್ಧಿಗಳನ್ನು ದಯೆಯಲಿ ಕೇಳು ಅಲ್ಲದರ ಬೇಳ್ವೆನರಿದುದನು ಶ್ರೀಕೃಷ್ಣ ನೀ ಜಗಪಾಲನೆಗೆ ಅವತಾರ ಕೈದಿಯನು. ಹೇಳಿ ಸ್ವಾಮಿ, ಬಂದಂತಹ ವಿಷಯವೇನು? ಬಲರಾಮ, ನಿನ್ನ ಸಾಧನೆಯನ್ನು ಮೆಚ್ಚಿ ಕೊಂಡಾಡುವವರಲ್ಲಿ ನಾನು ಒಬ್ಬನಾಗಿದ್ದೇನೆ. ಎಲ್ಲ ಯಾದವರನ್ನ ಒಗ್ಗೂಡಿಸಿ ಈ ದ್ವಾರಕೆಯನ್ನು ಎತ್ತಿ ಕಟ್ಟಿದ್ದೀಯ. ನಿಮ್ಮಂತವರ ಆಶೀರ್ವಾದ ಸ್ವಾಮಿ. ಹೌದು ಹೌದು, ಅದು ನಿನ್ನ ತಮ್ಮನು ನಿನ್ನೆ ಜೊತೆಗೆ ಇದ್ದಾನೆ ಬಿಡು, ನಾನೇನು ಇಲ್ಲ ಅಂತ ಹೇಳಲಿಲ್ಲ. ಹಾಗಂತ ಇವತ್ತು ಈ ಆಸ್ಥಾನದಲ್ಲಿ ಕೃಷ್ಣ ಕಾಣ್ತಾ ಇಲ್ಲವಲ್ಲ? ಅವ ಇಷ್ಟೊತ್ತಿಗೆ ಎಲ್ಲಿ ಬರ್ತಾನೆ ಸ್ವಾಮಿ? ಅವನ ಸಮಯಕ್ಕೆ ಬರ್ತಾನೆ. ಎಲ್ಲವೂ ಅವನ ಇಚ್ಛೆಯಂತೆ ನಡೆಯುವಾಗ ಅವನು ಇಲ್ಲಿದ್ದರೇನು ಎಲ್ಲಿದ್ದರೇನು. ಆದರೆ ನಾನು ಈಗ ಬಂದದ್ದು ಅವನ ವಿಚಾರವಾಗಿಯೇ ನಿನಗೆ ಎರಡು ಕಿವಿ ಮಾತನ್ನು ಹೇಳಲು ಬಲರಾಮ. ಅದೇನು ಸ್ವಾಮಿ? ಕೃಷ್ಣನ ಜನನ ಸಮಯದಲ್ಲಿ ಹಾಗೂ ಅವನ ಬಾಲ ಲೀಲೆಗಳನ್ನು ಕಂಡಂತಹ ಜನರು ಆಡಿದ ಮಾತಾದರೂ ಏನು? ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ ಭೂಮಿಗೆ ಇಳಿದು ಬಂದಂತಹ ಭಗವಂತ ಎಂದು ಅವತಾರ ಪುರುಷ ಅಲ್ಲವೇ? ಆದರೆ ಈಗ ದ್ವಾರಕೆಯ ಜನ, ಲೋಕದ ಜನ ಏನು ಹೇಳುತ್ತಿದ್ದಾರೆ ಗೊತ್ತಾ ನಿನಗೆ? ಏನು ಹೇಳುತ್ತಿದ್ದಾರೆ ಸ್ವಾಮಿ? ನಿನ್ನನ್ನೇ ಒಂದು ಮಾತು ಕೇಳ್ತೇನೆ. ನಾನು ಸನ್ಯಾಸಿ ಬ್ರಹ್ಮಚಾರಿ, ಸುಖವಾಗಿ ಸಂಸಾರ ನಡೆಸಲಿಕ್ಕೆ ಎಷ್ಟು ಜನ ಹೆಂಡತಿಯರು ಬೇಕು? ನಮ್ಮಂತವರಿಗೆ ಒಂದು ಮತ್ತೆ ಈ ಕೃಷ್ಣನಿಗೆ ಎಷ್ಟು ಜನ ಹೆಂಡತಿಯರು? ಅದು ಏನು ಮಾಡ್ತಾ ಇದ್ದಾನೆ ಅವನು? ಎಲ್ಲೆಲ್ಲಿಗೋ ಹೋಗುತ್ತಾನೆ, ಯಾರ ಜೊತೆಗೋ ಯಾರನ್ನೋ ಹೊಡೆಯುತ್ತಾನೆ, ಬಡಿಯುತ್ತಾನೆ. ಹಾಗೆ ಯಾವ ಹೆಣ್ಣು ಮಕ್ಕಳನ್ನ ಕಟ್ಟಿಕೊಂಡು ಬರುತ್ತಾನೆ. ಒಂದಾದರೂ ಗುರು ಹಿರಿಯರು ನಿಶ್ಚಯಿಸಿ ಮಾಡಿದ ಮದುವೆ ಇದೆಯೇನೋ? ನೀನೇ ವಿಚಾರ ಮಾಡಿ ನೋಡು. ಈಗ ಏನಾಗಿದೆ ಗೊತ್ತುಂಟ? ಏನಾಗಿದೆ? ದ್ವಾರಕೆಯ ಜನರು ಇವನು ನಿಷ್ಠುರ ತಂದುಕೊಂಡ ಕಾರಣ ದ್ವಾರಕೆಯ ಜನರು ಕಳವಳಕ್ಕೀಡಾಗಿದ್ದಾರೆ. ಈಗ ಅವರು ತಮ್ಮ ಈ ಭೀತಿಗೆ ಕಾರಣ ಬಲರಾಮನ ತಮ್ಮ ಕೃಷ್ಣ ಎನ್ನುತ್ತಾ ಇದ್ದಾರೆ. ನನ್ನ ಬುಡಕ್ಕೆ ಬಂತ ಸ್ವಾಮಿ. ಮತ್ತೆ ಅವನು ಎಲ್ಲಿ ಹೋದ್ರು ಪರಿಚಯ ಮಾಡಿಸೋದಾದ್ರೂ ಹೇಗೆ? ಬಲರಾಮನ ತಮ್ಮ ಕೃಷ್ಣ, ಬಲರಾಮನ ತಮ್ಮ ಕೃಷ್ಣ ಅಂತ ಗೊತ್ತಾಯ್ತಾ? ಹಾಗಾಗಿ ನೀನೇ ಅವನಿಗೆ ಬುದ್ಧಿ ಮಾತನ್ನು ಹೇಳಬೇಕು ಸ್ವಾಮಿ. ಈ ವಿಷಯವನ್ನು ನಾನು ಬಲ್ಲೆ. ಮುನಿಪತಿ ಸತಿಯರ ಬಲ್ಲೆನೈ ಮುನಿಪತಿ ಸತಿಯರ ತಂದೆವು ಎಲ್ಲವೂ ವಿಹಿತವೆಂದೇ ತಂದೆವುದೆಲ್ಲವೂ ವಿಹಿತವೆಂದೇ ದಿನ್ನಾಗಿಡತಗತಿ ದಿನ್ನಾಗಿಡತಗತೈ ದಿನ್ನಾಗಿಡತಗತೈ ದಿನ್ನಾಗಿಡತಗದಿದ್ದಿ ದಿನ್ನಾಗಿಡತಗದದ್ದಿ ದಿದ್ದಾದಿದ್ದಿದ್ದಿ ಕಕ್ಕುದಾಗಿಡ ಕುಲ್ಲರೊಡನೆ ಕಲಹಗೈಯೇ ನಿಷ್ಠುರ ಕುಲ್ಲರೊಡನೆ ಕಲಹಗೈಯೇ ನಿಷ್ಠುರ ಅಲ್ಲವೆಂದನು ರಾಮನು. ಕುಲ್ಲರೊಡನೆ ಕಲಹಗೈಯೇ ನಿಷ್ಠುರ ಅಲ್ಲವೆಂದನು ರಾಮನು. ಬಲ್ಲೆನೈ ಮುನಿಪತಿ ಸತಿಯಾರ ತಂದೆಹುದೆಲ್ಲವೂ ವಿಹಿತವೆಂದೇ ನಾರದ ಮುನಿಗಳೇ, ಬಲರಾಮ, ನೀವು ಬಹಳ ದೂರದಿಂದ ಬಂದು ಹೌದು ಏನೋ ಒಂದು ಹೊಸ ಸುದ್ದಿಯನ್ನು ತೆಗೆದುಕೊಂಡು ಬರುತ್ತೀರಿ ಎಂದು ಯೋಚನೆ ಮಾಡಿದ್ರೆ ಹಾ ನೀವು ಹೇಳುವುದೇನು? ಕೃಷ್ಣ ಮದುವೆ ಆಗಿದ್ದಾನೆ. ಈ ಸನ್ಯಾಸಿಗಳಿಗೆ ಮದುವೆ ವಿಷಯ ಯಾಕೆ ಅಂತ ನಾನು ಯೋಚನೆ ಮಾಡುವುದು. ಓಹೋ ಅಲ್ಲ, ಕೃಷ್ಣ ಮದುವೆಯಾದವರು ಯಾರಾದ್ರೂ ಬಂದು ನಿಮ್ಮಲ್ಲಿ ಬಂದು ದೂರು ಕೊಟ್ಟದಿದೆಯೇ? ಅವನು ಒಂದಲ್ಲ 100 ಮದುವೆ ಆಗಿದ್ದಾನೆ ಎಂದು.
ಅದು ಅವನಿಗೆ ಸಾಧ್ಯ ಇದೆ, ಮದುವೆ ಮಾಡಿಕೊಳ್ತಾನೆ. ಓಹೋ, ಮತ್ತೆ ಅವನು ಜಗಳ ಮಾಡುತ್ತಾನೆ, ಹೊಡೆಯುತ್ತಾನೆ. ಹೌದು, ಅವನು ನೀವೇ ಹೇಳಿದ ಹಾಗೆ ಅವನು ದುಷ್ಟ ಶಿಕ್ಷಕ. ದುಷ್ಟರಿಗೆ ಹೊಡೆದಿದ್ದಾನೆ, ಖುಲ್ಲರಿಗೆ ಹೊಡೆದಿದ್ದಾನೆ. ಖುಲ್ಲರ ಜೊತೆಗೆ ಮಾಡಿದಂತಹ ಕಲಹ ಅದು ತಪ್ಪಲ್ಲ ಸ್ವಾಮಿ. ಅದೇ ಇದು ದೊಡ್ಡ ಹೊಸ ವಿಷಯವೇನು ಅಲ್ಲ. ಎಲ್ಲ ವಿಷಯವನ್ನು ಅವನನ್ನಲ್ಲಿ ಹೇಳಿಯೇ ಮಾಡುತ್ತಾನೆ. ನನಗೆ ಗೊತ್ತಿಲ್ಲದ ವಿಷಯ ಇದು ಯಾವುದೂ ಅಲ್ಲ. ನಾನೇ ಅವನಿಗೆ ಹೇಳಿದ್ದೇನೆ, ಅಲ್ಲಿ ಒಬ್ಬ ದುಷ್ಟ ಇದ್ದಾನೆ, ಅವನಿಗೆ ಹೋಗು ಹೊಡೆ ಅಂತ. ನಾನು ಜೊತೆಯಲ್ಲಿ ಹೋದದ್ದು ಇದೆ, ನಾನು ಹೊಡೆದಿದ್ದೇನೆ. ನಾನು ಬರುವಾಗ ಯಾವ ಹೆಣ್ಮಕ್ಳು ನನ್ನ ಹತ್ರ ಬಂದು ಕೇಳಿದ್ದಿಲ್ಲ ಕೃಷ್ಣ ಮದುವೆ ಆಗುವಂದು. ಕೇಳಿದ್ದೆಲ್ಲ ಕೃಷ್ಣನಲ್ಲಿ, ಕೃಷ್ಣ ನನ್ನನ್ನು ಕಾಪಾಡಬೇಕು, ಮದುವೆ ಆಗುವಂದು. ಗೊತ್ತಾಯ್ತಾ ಸ್ವಾಮಿ? ಆದ್ದರಿಂದ ಈ ಹೊಸ ವಿಷಯ ಏನು ನನಗೆ ಕಾಣಿಸ್ತಾ ಇಲ್ಲ. ತ್ರಿಲೋಕ ಸಂಚಾರಿಗಳು ಹೊತ್ತಾಯ್ತು ಏನೋ ನಿಮ್ಗೆ. ಹೌದೌದು, ಹೊತ್ತಾಗಿದ್ದೌದು, ಎಲ್ಲರಿಗೂ ಹೊತ್ತಾಗಿದೆ, ಅದು ಬೇರೆ ವಿಷಯ. ಹಾಗಿದ್ದರೆ ತಮ್ಮ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅಣ್ಣನಾದ ನಿನ್ನ ಬೆಂಬಲ ಸಹಕಾರ ಇದೆ ಅಂತ ಆಯ್ತು. ಹೌದು, ನೀನ್ ಹೇಳಿದಾಗ ಇಲ್ಲೇನು ಕೆಲಸ ಇಲ್ಲ. ನಿನಗೆ ರುಕ್ಮಿಣಿಯ ವಿಚಾರ ಗೊತ್ತುಂಟು. ಗೊತ್ತು ಸ್ವಾಮಿ. ಕಾಳಿಂದಿಯ ವಿಚಾರ ಗೊತ್ತುಂಟು. ಮೊನ್ನೆ ನಿಮ್ಮ ಅತ್ತೆ ಮಗಳು ನೀಲಿಯ ವಿಚಾರ ಅದು ಗೊತ್ತುಂಟು. ಇಷ್ಟೆಲ್ಲ ಗೊತ್ತಿದ್ದವನಿಗೆ ಅವನು ಶಮಂತಕ ಮಣಿಯನ್ನು ಕದ್ದು ವಿಚಾರವೂ ಗೊತ್ತಿರ್ತದೆ. ನಾನಿನ್ನು ಹೊರಡ್ತೇನೆ. ಯಾಕೆ? ಇದೇನೋ ಹೊಸ ವಿಷಯದ ಹಾಗೆ ಕಾಣುತ್ತಾ ಇದೆಯಲ್ಲ. ಯಾವುದು ಹೊಸ ವಿಷಯ ನಿನಗೆ? ಇದು ಏನು ಹೇಳಿದ್ರೆ ನೀವೀಗ? ಶಮಂತಕ ಮಣಿ. ಶಮಂತಕ ಮಣಿಯ ವಿಷಯ ನನಗೆ ಗೊತ್ತಿಲ್ವಲ್ಲ, ಅದೇನು ಹೇಳಿ ಸ್ವಾಮಿ. ಮತ್ತೆ ನನ್ನ ತಮ್ಮ ಎಲ್ಲ ನನ್ನ ಹತ್ರ ಹೇಳ್ತಾನೆ ಅಂತ ಈಗಲೇ ನೀ ಹೇಳಿದ್ಯಲ್ಲ, ಮತ್ತೆ ಇದು ಯಾಕೆ ಹೇಳಲಿಲ್ಲ ಅವನು? ಅದೇ ವಿಷಯವನ್ನು ನಿಮ್ಮಿಂದ ಕೇಳಬೇಕೆಂಬ ಕುತೂಹಲ. ಅಲ್ಲ, ಮತ್ತೆ ನಾನು ಅಣ್ಣ ತಮ್ಮದರ ಮಧ್ಯೆ ತಂದು ಹಾಕಿದೆ ಅಂತ ಆಗಬಾರದು ನೋಡು. ಇಲ್ಲ ಸ್ವಾಮಿ, ಈಗ ಆದಷ್ಟು ಬೇಗ ಹೇಳಿ ಸ್ವಾಮಿ. ಹಾಗಿದ್ರೆ ಹೇಳಿಬಿಡ್ಲ. ನಿಮ್ಮವನೇ ಆದ ಸತ್ರಾರ್ಜಿತ ಬೃಂದಾವನವನು, ಅವನು ಸೂರ್ಯನನ್ನ ತಪಸ್ಸಲ್ಲಿ ಮೆಚ್ಚಿಸಿ ಅರ್ಚಿಸಿ ಮೆಚ್ಚಿಸಿ ಶಮಂತಕ ಮಣಿಯನ್ನು ಪಡೆದದ್ದು ಗೊತ್ತಿದೆ ತಾನೆ ನಿನಗೆ? ನಿನ್ನ ತಮ್ಮ ಕೃಷ್ಣ ಅವನಲ್ಲಿಗೆ ಹೋಗಿ ಆ ಮಣಿಯನ್ನು ಕೊಡುವಂತ ಕೇಳಿದ್ನಂತೆ. ಓಹೋ, ಇದು ಗೊತ್ತಿಲ್ಲದ ವಿಷಯ. ಓಹೋ, ಸತ್ರಾರ್ಜಿತ ಅದನ್ನು ಕೊಡಲು ಒಪ್ಪಲಿಲ್ಲ. ಹಾಗೆ ಕೃಷ್ಣ ಏನನ್ನೂ ಮಾತಾಡದೆ ಸುಮ್ಮನೆ ಬಂದನಂತೆ. ಅದೇ ಸ್ವಲ್ಪ ದಿನಗಳ ತರುವಾಯ ಸತ್ರಾರ್ಜಿತನ ತಮ್ಮ ಕಾಡಿಗೆ ಬೇಟೆಗೆ ಹೋಗುವ ಮೊದಲು ಅಣ್ಣನನ್ನ ಕಾಡಿ ಬೇಡಿ ಆ ಶಮಂತಕ ಮಣಿಯನ್ನು ಧರಿಸಿ ಹೋದನಂತೆ. ಹೋದ ಪ್ರಸೇನ ತಿರುಗಿ ಬರಲಿಲ್ಲ. ಈಗ ದ್ವಾರಕೆಯ ಜನ ಆಡುವ ಮಾತೇನು ಗೊತ್ತಿದೆಯಾ ನಿನಗೆ? ಏನು ಆಡ್ತಾ ಇದ್ದಾರೆ? ಶ್ರೀಕೃಷ್ಣನೇ ಆ ಪ್ರಸೇನನನ್ನ ಕೊಂದು ಮಣಿಯನ್ನು ಅಪಹರಿಸಿದ್ದಾನೆ ಎಂದು. ಇದು ನಿಮ್ಮ ದ್ವಾರಕೆಯ ಜನರು ಆಡುವ ಮಾತು. ಹೇಳಿದ್ದನ್ನ ನಿನ್ನಲ್ಲಿ ಹೇಳಿದ್ದೇನೆ. ಏನು ಮಾಡಬೇಕು ನಿನಗೆ ಬಿಟ್ಟಿದ್ದೇನೆ. ನೀನು ರಾಜ, ನಾನಿನ್ನು ಬರ್ತೇನೆ. ನಿಲ್ಲಿ ಸ್ವಾಮಿ, ಈಗಲೇ ಇತ್ಯರ್ಥ ಮಾಡ್ತೇನೆ. ಬೇಡ ಬೇಡ ಬೇಡ, ನಿಲ್ಲು. ನೀನು ರಾಜ, ನಿನಗೆ ಈ ತರದ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬೇಕೆನ್ನುವುದು ಚೆನ್ನಾಗಿ ಗೊತ್ತುಂಟು ನನಗೆ. ನಾನು ಯಾಕೆ ನಿಮ್ಮ ಅಣ್ಣ ತಮ್ಮದರ ಮಧ್ಯೆ ಮಧ್ಯಸ್ಥಿಕೆ ಮಾಡ್ಲಿಕ್ಕೆ ನಾನು ಯಾರು? ಮಧ್ಯಸ್ಥರಲ್ಲ. ನಾನು ಈಗ ಹೊರಡ್ತೇನೆ. ನಿನಗೆ ನಿನ್ನ ತಮ್ಮನಿಗೆ ಇಬ್ಬರಿಗೂ ಒಳ್ಳೆಯದಾಗಲಿ. ಆಗಲಿ ಸ್ವಾಮಿ, ನಾನು ವಿಚಾರಿಸಿ. ಜಯ ನಮೋ ನಾರಾಯಣ, ದುರಿತ ನಿವಾರಣ ಭವಭಯ ಹರಣ. ಇರಲನಕ ಗೋವಿಂದನು, ಇರಲನಕ ಗೋವಿಂದನು, ಇರಲನಕ ಗೋವಿಂದನು, ಸಂತಸದಿ ಬರೆ ಕಂಡು ಬಲರಾಮನು, ಸಂತಸದಿ ಬರೆ ಕಂಡು ಬಲರಾಮನು, ಪರಿಗಿಸದೆ ಕಿಡಿಸೂಸುತ್ತ ಉಳ್ಳಿರಲು ಸರಸಿ ಜಾಂಬಕ ನಮಿಸುತ್ತ, ಪರಿಗಿಸದೆ ಕಿಡಿಸೂಸುತ್ತ ಕುಳ್ಳಿರಲು ಸರಸಿ ಜಾಂಬಕ ನಮಿಸುತ್ತ. ಅಣ್ಣನಿಗೆ ಏನೋ ಕೋಪ ಬಂದ ಹಾಗೆ ಕಾಣಿಸ್ತಾ ಇದೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಹೋಗಿ ಅಣ್ಣನನ್ನೇ ವಿಚಾರಿಸ್ತೇನೆ. ಬರದಿರು ಎನ್ನದಿರಲ ಬರದಿರು ಎನ್ನದಿರಲ ಕೃಷ್ಣನೇ ಪರಿಗಿಸೆ ಮೋರೆಯನು, ಕೃಷ್ಣನೇ ಪರಿಗಿಸೆ ಮೋರೆಯನು, ದುರುಳ ಕೈಗೊಳ್ಳಲು ಮಾನವ ಪರದೆಯೋ ನಿಶ್ಚಯ ಧೇಮ್ ಧೇಮ್
ಹಾಗಾದ್ರೆ ನಾನು ಹೋಗುತ್ತೇನೆ. ನಿಲ್ಲಲ್ಲಿ. ನೀನು ಸಣ್ಣವ ಎಂದು ತಲೆ ಮೇಲೆ ಹೊತ್ತುಕೊಂಡದ್ದು ಹೆಚ್ಚಾಯಿತು ಅಂತ ಕಾಣ್ತದೆ. ಯಾಕಣ್ಣಯ್ಯ? ಯಾವಾಗಲೂ ನಿನ್ನ ಆಗಮನದ ಹಾದಿಯನ್ನೇ ನೋಡುತ್ತಾ ಇದ್ದೆ. ಹೌದಣ್ಣ. ನಿನ್ನ ಮುಖವನ್ನು ನೋಡಿ ನನಗೂ ಸಂತೋಷವಾಗುತ್ತ ಸಂದರ್ಭಗಳಿಷ್ಟು. ಬಹಳ ಜನಕ್ಕೆ ನನ್ನ ಮುಖ ನೋಡಿದ್ರೆ ಸಂತೋಷ ಆಗ್ತದೆ ಅಣ್ಣ. ಹೌದಾ? ಆದ್ರೆ ಇವತ್ತು ನೀನನ್ನು ಹೊತ್ತುಕೊಂಡದ್ದು ಹೆಚ್ಚಾಯ್ತು ಅಂತ ಕಾಣ್ತದೆ. ನನ್ನ ಮುಖಕ್ಕೆ ಮಸಿ ಬಳಿಯುವಂತ ಕೆಲಸ ಮಾಡಿ ಅಲ್ಲ, ಮಾನ ಮರ್ಯಾದೆಯಲ್ಲ ಕಳೆದಿಯಲ್ಲ ನೀನು. ನಿನ್ನ ಮುಖದ ಮೇಲೆ ಮಸಿ ಕಾಣ್ತಾ ಇಲ್ವಲ್ಲ ಅಂತ ಕೆಲಸ ನೀನು ಮಾಡಿದ್ಯಲ್ಲ. ನೀನು ಎಂತಾಯ್ತಣ್ಣ? ಎಂತಾಯ್ತು? ಯಾಕೆ ಮಾಡಿದೆ? ಏನು? ಕಾಡಿಗೆ ಹೋದೆ ಅಂತೆಲ್ಲ ಹೌದಾ? ನಾನು ಕಾಡಿಗ? ಯಾಕಣ್ಣ? ಸತ್ರಾರ್ಜಿತನ ತಮ್ಮನಾದಂತಹ ಪ್ರಸೇನನನ್ನು ಕೊಂದೆ ಅಂತೆ ಹೌದಾ? ಪ್ರಸೇನ ಸತ್ತು ಹೋದ್ನ? ಕಾಡಿಗೆ ಹೋದಂತಹ ಪ್ರಸೇನ ಸಾಯಲು ನೀನೇ ಕಾರಣವಂತೆ. ಮಣಿಯನ್ನು ನೀನು ಯಾಕೆ ಸಮಂತಕ ಮಣಿ ನಿನಗೆ ಯಾಕೆ ಬೇಕಾಗಿತ್ತು ಹೇಳು? ಯಾಕೆ ಹೋದೆ ನೀನು? ದುಷ್ಟ ಶಿಕ್ಷಕ ಹೋಗಿ ಆ ಪಾಪದವ ಬಡಪಾಯಿ ನಿನ್ನ ಗೆಳೆಯ ಪ್ರಸೇನನನ್ನು ಕೊಂದೆಯಲ್ಲ. ಎಂತ ಕೆಲಸ ಮಾಡಿಬಿಟ್ಟಿಯಲ್ಲ ನೀನು? ಅಣ್ಣಯ್ಯ, ನನಗೆ ಗೊತ್ತಿಲ್ಲ ಅಣ್ಣಯ್ಯ. ಹರಿಗೆ ಪ್ರಸೇನ ಪೋದುದನು ಹರಿಗೆ ಪ್ರಸೇನ ಪೋದುದನು ಹರಿಯೇ ಪ್ರಸೇನ ಪೋದುದನು 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 ಅಪಹರಿಸಲಿಲ್ಲವನ ರತ್ನವನು ಅಪಹರಿಸಲಿಲ್ಲವನ ರತ್ನವನು ಬರಿದೇತ ಕಪವಾದ ಪೇಳ್ವೆಯನ್ನೊಳು ಬರಿದೇತ ಕಪವಾದ ಪೇಳ್ವೆಯನ್ನೊಳು ದೋಷವಿರದು ವಿದೇತ ಕಕ್ರಜ ಹರಿಯ ನೀನಿ ಪರಿಯಗೈವುದು ದೋಷವಿರದು ಕೋಪ ಇದೇತ ಕಕ್ರಜ ಸರಿಯ ನೀನಿ ಪರಿಯಗೈವುದು ಹರಿಗೆ ಪ್ರಸೇನ ಬೋದುದನು ಅಪಹರಿಸಲಿಲ್ಲವನ ರತ್ನವನು ಅಣ್ಣಯ್ಯ, ಕೃಷ್ಣ, ಆ ಪ್ರಸೇನ ಕಾಡಿಗೆ ಹೋದಂತಹ ವರ್ತಮಾನವೇ ನನಗೆ ಗೊತ್ತಿಲ್ಲ. ಓಹೋ, ಮೇಲೆ ಆ ಶಮಂತಕ ಮಣಿಯನ್ನ ಅಪಹರಿಸುವ ಮಾತೇ ಇಲ್ಲ. ಅಣ್ಣಯ್ಯ, ಬರಿದ್ಯಾಕೆ ನೀನು ನನ್ನ ಮೇಲೆ ಅಪವಾದವನ್ನ ಮಾಡ್ತಾ ಇದ್ದೀಯ? ಯಾರೋ ಏನೋ ಹೇಳಿದ್ರು, ಯಾರೋ ಏನೋ ಹೇಳ್ತಾರೆ. ನಿನ್ನ ತಮ್ಮನಾದಂತಹ ಕೃಷ್ಣ ಇಂಥ ಒಂದು ಕೆಲಸ ಮಾಡುವನೇ ಅಣ್ಣ? ಹೌದಾ? ಹಾಗಾದ್ರೆ ನೀನು ಸತ್ರಾಜಿತನಲ್ಲಿ ಹೋಗಿ ಮಣಿಯನ್ನು ಕೇಳಿದ್ದು ಸುಳ್ಳ? ಕಳ್ಳ ಸಿಕ್ಕಿಬಿದ್ದ. ಸತ್ರಾರ್ಜಿತನಲ್ಲಿ ಮಣಿಯನ್ನ ಕೇಳಿದ್ದು ಹೌದಣ್ಣಯ್ಯ. ನಿನಗದು ಗೊತ್ತಾಗಿ ಹೋಯ್ತಾ? ಅಣ್ಣ, ಆ ಶಮಂತಕ ಮಣಿ ಇರುವಲ್ಲಿ ಕ್ಷಾಮಡಾಮರಗಳು ಕಾಡುವುದಿಲ್ಲವಂತೆ. ನಮ್ಮ ಅಜ್ಜನಾದಂತಹ ಉಗ್ರಸೇನನ ರಾಜ್ಯದಲ್ಲಿ ಕ್ಷಾಮ ಇದೆ ಎನ್ನುವ ಕಾರಣದಿಂದಾಗಿ ಅದರ ಪರಿಹಾರಕ್ಕಾಗಿ ಕೆಲವು ದಿನಗಳ ಕಾಲ ಮಣಿಯನ್ನ ಕೊಡು ಅಂತ ಹೇಳಿದೆ. ಅವ ಕೊಡುವುದಿಲ್ಲ ಅಂತಂದ. ನೀನೆ ಇಟ್ಕಳ ಅಂತ ಹೇಳಿ ನಾನು ಬಂದೆ. ಅದು ಬಿಟ್ರೆ ಮತ್ತೆ ಯಾವ ವರ್ತಮಾನವೂ ನನಗೆ ಗೊತ್ತಿಲ್ಲ. ಅಲ್ಲ, ನಮ್ಮ ಅಜ್ಜನಿಗೆ ಆಗಿ ಕೇಳಿದ್ದಣ್ಣ. ಏ ಕಳ್ಳ, ಚೋರ ಚೋರತ್ವಗಳು ನಿನ್ನೊಳು
ಬೆಣ್ಣೆ ಕದ್ದು ಕಳ್ಳಾದೆ. ನಿನ್ನ ಜೊತೆಯೇ ನಾನು ಬೆಣ್ಣೆ ಕದ್ದಿದ್ದೇನೆ ಹೌದಪ್ಪ, ಅಣ್ಣಯ್ಯ. ಕದ್ದದ್ದು ನೀನು. ಹ, ಮಾತೇ ಇದೆಯಲ್ಲ, ಹ. ಕೃಷ್ಣನ ಬಾಯಿಗೆ ಬೆಣ್ಣೆ, ಬಲರಾಮನ ಬೆನ್ನಿಗೆ ದೊಣ್ಣೆ ಅಂತ. ನಾನೇನ್ ದೊಣ್ಣೆ ಮಾಡ್ಲಿ? ಬೆಟ್ಟು ತಿಂದವನು ನಾನು, ಬೆಣ್ಣೆ ತಿಂದವ ನೀನು. ನಾ ಎಂತ ಮಾಡ್ಲಿ ಅಣ್ಣಯ್ಯ? ಹಾ, ಆಮೇಲೆ ಹ. ದೊಡ್ಡವನಾದ ಮೇಲೆ, ಸ್ವಲ್ಪ ದೊಡ್ಡವನಾದ ಮೇಲೆ ನಾರಿಯರ ಸೀರೆ ಕದ್ದೆ. ಒಂದು ಸಲ ಮಾತ್ರ ನಾರಿಯರ ಸೀರೆ. ಓಹೋ, ಮತ್ತು ದೊಡ್ಡವನಾದ ಮೇಲೆ ನಾರಿಯರನ್ನೇ ಕದೀಲಿಕ್ಕೆ ಶುರು ಮಾಡಿದೆ. ಜೊತೆ ನೀನು ಬಂದಿದ್ಯಲ್ಲ, ಜೊತೆಗೆ ಹ. ಸುಳ್ಳನ್ನೇ ಹೇಳುವ ಅಭ್ಯಾಸವನ್ನು ಹಚ್ಚಿಸಿಕೊಂಡೆ. ಅದೊಂದು ಮಾಡ್ಲಿಲ್ಲ ಅಣ್ಣ. ಈ ಸುಳ್ಳು ಹೇಳುದು ಮತ್ತೆ ಕಳ್ಳತನ ಮಾಡುದು ಎಲ್ಲ ನಿನ್ನ ಮೈಯಲ್ಲಿ ರೂಢಿಸಿಕೊಂಡಿರುವಾಗ ನಿನ್ನ ಮಾತನ್ನು ನಾನು ನಂಬಬೇಕಾ? ನೀನು ನಂಬುವುದಿಲ್ಲ. ಯಾರ ಮೇಲೆ ನಿನ್ನ ಈ ಮಾತುಗಳೆಲ್ಲ? ಅಣ್ಣ, ಹಾ, ನೀನು ನನ್ನ ಮಾತನ್ನ ನಂಬುವುದಿಲ್ಲ ಅಂತಾದ್ರೆ ಹಾ. ಹೇಳ್ತೇನೆ ಕೇಳು. ಹಾ. ಸೂರ್ಯ ಚಂದ್ರರ ಆಣೆಯಾಗಿ ಹೇಳ್ತಾ ಇದ್ದೇನೆ, ಪ್ರಸೇನನನ್ನ ನಾನು ಕೊಂದಿಲ್ಲ ಅಣ್ಣ. ಅಯ್ಯೋ ಪಾಪ, ಸೂರ್ಯಚಂದ್ರರ ಮೇಲೆ ಆಣೆ ಸುಳ್ಳ? ನಾನು ನಂಬುವುದಿಲ್ಲ. ಈ ಭೂಮಿಯ ಮೇಲೆ ಆಣೆಯಾಗಿ ಹೇಳ್ತಾ ಇದ್ದೇನೆ, ಹಾ, ಆ ಹಾ. ಶಮಂತಕಮಣಿಯನ್ನ ನಾನು ಅಪಹರಿಸಲಿಲ್ಲ ಅಣ್ಣಯ್ಯ. ನಂಬುವುದಿಲ್ಲ ಕೃಷ್ಣ ನಿನ್ನನ್ನು ನಾನು. ಹಾಗಿದ್ದರೆ ಹಾ. ನಮ್ಮನ್ನ ಹೆತ್ತು ಹೊತ್ತು ಸಲಹಿದಂತಹ ಹಾ. ನಮ್ಮ ತಂದೆ ತಾಯಿಯರಾದಂತಹ ವಸುದೇವ ದೇವಕಿಯರ ಮೇಲೆ ಆಣೆಯಾಗಿ ಹೇಳ್ತಾ ಇದ್ದೇನೆ, ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಅಣ್ಣ. ನನ್ನನ್ನ ಕ್ಷಮಿಸಬೇಕು ಕೃಷ್ಣ, ಕೃಷ್ಣ ಎದ್ದೇಳು. ಅಣ್ಣ. ಏನೋ ನಾರದರು ಬಂದು ಹೇಳಿದಾಗ ಮೊದಲು ನಂಬಲಿಲ್ಲ. ಇದು ನಾರದರ ಕೆಲಸವಾ? ಅಲ್ಲ ಅಲ್ಲ, ಅವರು ಹೇಳಿದ ವಿಷಯವಷ್ಟೇ, ಭಾರತೀಯ ಜನರು ಮಾತನಾಡಿಕೊಳ್ಳುವಂತಹ ವಿಷಯ. ಕೃಷ್ಣ ಹೋಗಿ ಪ್ರಸೇನನನ್ನು ಕೊಂದು ಮಣಿಯನ್ನು ಕದ್ದುಕೊಂಡು ಬಂದಿದ್ದಾನೆ ಎಂದು ಮೊದಲು ನಾನು ನಂಬಲಿಲ್ಲ. ಆದರೆ ನಾರದರು ಹೇಳಿದಾಗ ನಾನು ಈ ದೇಶದ ದೊರೆಯಾಗಿ ನಾನು ಅದನ್ನು ವಿಚಾರಿಸುವುದು ನನ್ನ ಕರ್ತವ್ಯ ಎಂದು ನಿನ್ನ ಮೇಲೆ ಸ್ವಲ್ಪ ಸಿಟ್ಟು ತೋರಿಸಬೇಕಾಗಿ ಬಂತ. ಆಯ್ತಣ್ಣ, ನೀವು ಸಿಟ್ಟು ತೋರಿದ್ದ, ನಿನಗೆ ಬಂದದ್ದಲ್ವಾ? ಅಂತದ್ದಲ್ಲಪ್ಪ, ನಿನ್ನ ಮೇಲೆ ಸಿಟ್ಟು ಯಾರು ಮಾಡಿಕೊಳ್ತಾರೆ? ಹೌದಲ್ವಾ? ಯಾರಿಗೂ ನನ್ನ ಮೇಲೆ ಸಿಟ್ಟೇ ಬರುವುದಿಲ್ಲ. ಆದ್ರೆ ಕೃಷ್ಣ, ನಾರದರು ಹೇಳಿದಂತಹ ವಿಷಯವೇನು? ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ನಿನ್ನ ಮೇಲೆ ಒಂದು ಅಪವಾದ ಇದೆ, ಕಳ್ಳತನದ ಅಪವಾದ, ಕೊಲೆಯ ಅಪವಾದ ಇದೆ. ಆದ್ದರಿಂದ ಈ ಅಪವಾದ ನಿನ್ನ ಮೇಲೆ ಬಂದ ಅಪವಾದ, ಇದು ಯಾದವ ಕುಲಕ್ಕೆ ಬಂದ ಅಪವಾದ, ನಮ್ಮ ಮೇಲೆ ಬಂದ ಅಪವಾದ. ಆದ್ದರಿಂದ ಈ ಅಪವಾದವನ್ನು ನಾವು ಹೋಗಲಾಡಿಸಬೇಕು. ಅದಕ್ಕಾಗಿ ನೀನು ಕಾಡಿಗೆ ಹೋಗಿ ಆ ಪ್ರಸೇನೆಯಲ್ಲಿ ಹೋದ, ಆ ಮಣಿಯಲ್ಲಿ ಹೋಯಿತು ಎಂಬ ವಿಚಾರವನ್ನು ತಿಳಿದುಕೊಂಡು ಬರಬೇಕು. ಸಾತ್ಯಕಿ ಮೊದಲಾದ ವೀರರನ್ನು ಕರೆದುಕೊಂಡು ಈಗಲೇ ನೀನು ಹೊರಡು. ನಿನಗೆ ಶುಭವಾಗಲಿ ಕೃಷ್ಣ, ಜಯವಾಗಲಿ. ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ನಮೋ ನಮ. ನಾರದರು ಕಲಹವನ್ನೇ ತಂದು ಹಾಕುವುದಾದರು ಕೊನೆಗೆ ಕಲಹದಿಂದ ಕಲ್ಯಾಣವೇ ಆಗುತ್ತದೆ ಎನ್ನುವುದು ಸ್ಪಷ್ಟ. ಆದ್ದರಿಂದ ತಡ ಯಾಕೆ? ಸಾತ್ಯಕಿ ಕೃತವರ್ಮ ಮೊದಲಾದಂತಹ ಯಾದವ ವೀರರನ್ನ ಕೂಡಿಕೊಂಡು ಅರಣ್ಯದಡೆಗೆ ಸಾಕ್ತಾರೆ. ಅರಣ್ಯದ ಬುಡದಲ್ಲಿ ಬಂದಿದ್ದೇನೆ. ಅದೋ ಅಲ್ಲಿ ಕಾಣ್ತಾ ಇರುವುದೇನೋ ತುರಗ ಪಾದದ ಚಿಹ್ನೆ, ತುರಗ ಪಾದದ ಚಿಹ್ನೆ, ತುರಗ ಪಾದದ ಚಿಹ್ನೆ, ಅರದು ತೈದಿದನದು, ಅರದು ತೈದಿದನದು, ಅರದು ತೈದಿದನದು, ಸರಸಿಯಡಿಯೋಳು ರಕ್ತ ಸುರಿಯುವುದ ಕಂಡು, ಸರಸಿಯಡಿಯೋಳು ರಕ್ತ ಸುರಿಯುವುದ ಕಂಡು, ತುರಗೈದ ಕೇಸರಿಯ ನಗದಿ ಕರುಳು ಇದಸುವೆ, ತುರಗೈದ ಕೇಸರಿಯ ನಗದಿ ಕರುಳು ಇದಸುವೆ, ಹೊರೆದು ಬಿದ್ದ ಪ್ರಸೇನ ನಿರವ ಕಂಡಾಗ, ತೊರೆದು ಬಿದ್ದ ಪ್ರಸೇನ ನಿರವ ಕಂಡಾಗ, ಕುದುರೆಯ ಹೆಜ್ಜೆಯ ಜಾಡನ್ನ ಹಿಂಬಾಲಿಸಿ ಕಾಡಿನ ಮಧ್ಯಭಾಗಕ್ಕೆ ಬಂದು ನೋಡಿದರೆ ಸರಸಿಯೊಂದರ ಬಳಿಯಲ್ಲಿ ಪ್ರಸೇನನ ದೇಹ ಛಿದ್ರ ಛಿದ್ರವಾಗಿ ಬಿದ್ದಿದೆ. ಆತನ ಕೊರಳಿನಲ್ಲಿ ಶಮಂತಕಮಣಿ ಇಲ್ಲ. ಅತ್ತ ಇತ್ತ ನೋಡಿದರೆ ಸಿಂಹ ಒಂದು ಪ್ರಸೇನನನ್ನ ಕೊಂದು
ಶಮಂತಕ ಮಣಿಯನ್ನ ಅಪಹರಿಸಿದೆ ಎನ್ನುವುದು ಸ್ಪಷ್ಟ. ಆ ಸಿಂಹದ ಹೆಜ್ಜೆಯ ಗುರುತುಗಳನ್ನು ಹಿಂಬಾಲಿಸಿಕೊಂಡು ಮತ್ತೆ ಮುಂದೆ ಬಂದು ನೋಡಿದರೆ ಸಿಂಹವೂ ಸಹ ಸತ್ತು ಬಿದ್ದಿದೆಯಲ್ಲ. ಮೃಗರಾಜನಾದಂತಹ ಸಿಂಹನನ್ನೇ ಕೊಲ್ಲುವ ಶಕ್ತಿ ಯಾರಿಗಿದ್ದೀತು? ಅತ್ತ ಇತ್ತ ನೋಡಿದರೆ ಓಹೋ, ಕರಡಿಯೊಂದರ ಹೆಜ್ಜೆಯ ಗುರುತುಗಳು. ಆದ್ದರಿಂದ ಬಲ್ಲು ಕನಪದ ಚಿಹ್ನೆಯ ಪಿಡಿದು ಯದು ವಲ್ಲಭನುವನ ನೀತಿಯ. ಬಲ್ಲು ಕನಪದ ಚಿಹ್ನೆಯ ಪಿಡಿದು ಯದು ವಲ್ಲಭನುವನ ನೀತಿಯ. ಮೆಲ್ಲನರಸುತ ಹೋಗಲು ಮೆಲ್ಲನರಸುತ ಹೋಗಲು ಮುಂದೆ ಮುಂದಲ್ಲಿ ಗುಯೆಯೊಂದೆದೆಯೋ. ಕರಡಿಯ ಹೆಜ್ಜೆಯ ಗುರುತುಗಳನ್ನು ಹಿಂಬಾಲಿಸಿಕೊಂಡು ಕಾಡಿನ ಇನ್ನೂ ಮುಂದಕ್ಕೆ ಬಂದು ನೋಡಿದರೆ ಬೃಹದಾಕಾರದ ಗುಹೆಯ ಒಳಗೆ ಈ ಹೆಜ್ಜೆಯ ಗುರುತುಗಳು ಹೋಗಿವೆ. ಅಂದರೆ ಶಮಂತಕ ಮಣಿಯನ್ನ ಅಪಹರಿಸಿದವರು ಈ ಗುಹೆಯೊಳಗೆ ಇದ್ದಾರೆ ಎನ್ನುವುದು ಸ್ಪಷ್ಟ. ಅದಕ್ಕಾಗಿ ಗುಹೆಯನ್ನು ನಾನು ಪ್ರವೇಶಿಸಬೇಕು. ಆದರೆ ಒಳಗೇನಿದೆ ಎನ್ನುವುದು ಗೊತ್ತಿಲ್ಲ. ಆದ್ದರಿಂದ ಯಾದವ ವೀರರನ್ನೆಲ್ಲ ಇಲ್ಲಿಯೇ ಬಿಟ್ಟು ಏಕಾಂಗಿಯಾಗಿ ಗುಹೆಯನ್ನು ಪ್ರವೇಶಿಸಿದೆ. ಗುಹೆಯ ಒಳಗೆ ಬಂದಂತಹ ನಾನು ಇದೇನನ್ನ ನೋಡ್ತಾ ಇದ್ದೇನೆ, ಇದೇನನ್ನಂತ. ಶರದ ಋತು ಪೂರ್ಣಿಮೆಯೋ ಉದಯ ಚಂದಿರ ಕಾಂತಿ. ಶರದ ಋತು ಪೂರ್ಣಿಮೆಯೋ ಉದಯ ಚಂದಿರ ಕಾಂತಿ. ಸುರುಚಿರಾನನದಿಂದ ಶೋಭಿಸುತ್ತ ವಿಭವದ್ಯೂ. ಸುರುಚಿರಾನನದಿಂದ ಶೋಭಿಸುತ್ತ ವಿಭವದ್ಯೂ. ತರುಣಿಯೋರ್ವಳೆ ಕುಳಿತು ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲೋ ಹರುಜದಿಂದಲೆತ್ತು ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲೋ ಹರುಜದಿಂದಲಿತು ಗೊತ್ತ. ಗಿರಿಜೆ ರಮೆ ವಾಣಿಯರ ಗಿರಿಜೆ ರಮೆ ವಾಣಿಯರ ಚಲ್ವಿಕೆಗೆ ಮಿಗಿಲೆನಿಸಿ. ಗಿರಿಜೆ ರಮೆ ವಾಣಿಯರ ಚಲ್ವಿಕೆಗೆ ಮಿಗಿಲೆನಿಸಿ ಮಿಗಿಲೆನಿಸಿ. ಸರಸಿ ಜಾಂಬಗಿ ಮೆರವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ. ಈ ಸರಸಿ ಜಾಂಬಗಿ ಮೆರವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ. ಹರಿಯೊಂದು ಶಿಲೆಯ ಮರೆಯಾಗಿರೋ ಹರಿಯೊಂದು ಶಿಲೆಯ ಮರೆಯಾಗಿರೋ. ಆ ಗುಹೆಯ ಒಳಗೆ ಕ್ರೂರ ಪ್ರಾಣಿಯ ನಿರೀಕ್ಷೆಯಲ್ಲಿದ್ದಂತಹ ನಾನು ಇದೇನಾಶ್ಚರ್ಯವನ್ನ ನೋಡ್ತಾ ಇದ್ದೇನೆ.
ಶರದ ಋತು ಪೂರ್ಣಿಮೆಯ ಉದಯ ಚಂದಿರ ಕಾಂತಿ. ಶರದ್ ಋತುವಿನ ಹುಣ್ಣಿಮೆಯ ದಿವಸ ಆ ಚಂದ್ರ ಎಷ್ಟು ಕಾಂತಿಯನ್ನು ಹೊಂದಿರ್ತಾನೋ ಅದಕ್ಕಿಂತ ಮಿಗಿಲಾದಂತಹ ಮುಖ ಕಾಂತಿಯುಳ್ಳಂತಹ ತರುಣಿಯೋರ್ವಳು ಈ ಗುಹೆಯಲ್ಲಿ ಬಾಲಕನ ತೊಟ್ಟಿಲನ್ನು ತೂಗ್ತಾ ಇದ್ದಾಳೆ. ಇವಳ ಸೌಂದರ್ಯವಾದರೂ ಎಂತಹದ್ದು! ಅದೆಷ್ಟು ಜನ ಹೆಣ್ಣು ಮಕ್ಕಳನ್ನು ನಾನು ನೋಡಲಿಲ್ಲ. ಅವರೆಲ್ಲರಿಗೆ ಮಿಗಿಲಾದಂತಹ ಸೌಂದರ್ಯ ಈ ತರುಣಿಯದು. ಗಿರಿಜೆ ರಮೆ ವಾಣಿಯರ ಚಲ್ವಿಕೆಗೆ ಮಿಗಿಲೆನಿಸಿ. ಅಬ್ಬಾ, ಇಷ್ಟು ಚಂದದ ಹುಡುಗಿ ಈ ಗುಹೆಯ ಒಳಗೆ ಬಂದದ್ದಾದರೂ ಹೇಗೆ? ಇಲ್ಲಿ ಶಮಂತಕ ಮಣಿ ಇದೆಯೋ ಇಲ್ಲವೋ ಇದೆಲ್ಲ ನಮಗೆ ಗೊತ್ತಾಗಬೇಕು ಅಂತಾದ್ರೆ ಸ್ವಲ್ಪ ಹೊತ್ತು ಕಲ್ಲಿನ ಮರೆಯಲ್ಲಿ ನಿಂತು ಮುಂದೆ ಆಗುವುದನ್ನೆಲ್ಲ ಕಾದು ನೋಡ್ತೇನಂತೆ. ಮರೆಯಲ್ಲಿ ನಿಲ್ತೇನೆ. ಹರಿಯೊಂದು ಶಿಲೆಯ ಮರೆಯಾಗಿರೋದು, ಹರಿಯೊಂದು ಶಿಲೆಯ ಮರೆಯಾಗಿರೋದು, ಪಾಡಿ ತೂಗುತ್ತ ಆಗಲು ಜೋ 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 ಸುಕುಮಾರ, ಜೋ 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 ಸುಕುಮಾರ, ಜೋ ಜೋ ಸದ್ಗುಣ ಧೀರ ಶೃಂಗಾರ, ಜೋ ಜೋ ಸದ್ಗುಣ ಧೀರ ಶೃಂಗಾರ, ಜೋ 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 ಜಾಂಬವ ತರಳ ಪ್ರವೀರ, ಜೋ ಜೋ ಜಾಂಬವ ತರಳ ಪ್ರವೀರ, ಜೋ ಜೋ ಬಲ್ಲೂಕ ರಾಜಾದಿರಾಜ, ಜೋ 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 ತಂದೆಯಾಗಿಗ ಜಾಂಬವಂತ ಕೇಸರಿಯ ಕೊಂದು ತಂದೆಯನು ಶಮಂತಕಮಣಿಯ, ತಂದೆಯಾಗಿಹ ಜಾಂಬವಂತ ಕೇಸರಿಯ ಕೊಂದು ತಂದೆಯನು ಶಮಂತಕಮಣಿಯ, ಚಂದದೊಳದ ನಿನ್ನ ತೊಟ್ಟಿಲ ಬಳಿಯ ಬೊಂದಿಸಿಹನು ನೋಡೋ ಭಾಗ್ಯಾಂಬುನಿದಿಯ, ಚಂದದೊಳದ ನಿನ್ನ ತೊಟ್ಟಿಲ ಬಳಿಯ ಬಂದಿಸಿಹನು ನೋಡೋ ಭಾಗ್ಯಾಂಬುನಿದಿಯ, ಬಂದಿಸಿಹನು ನೋಡೋ ಭಾಗ್ಯಾಂಬುನಿದಿಯ. ತಕದಿನ ದೀಮ್ ಜೋ 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 ಸುಕುಮಾರ, ಜೋ ಜೋ ಸದ್ಗುಣ ಧೀರ ಶೃಂಗಾರ. ಕಂದ ಪ್ರವೀರ, ಇಗೋ ನೋಡು, ನಮ್ಮ ತಂದೆಯಾದಂತಹ ಜಾಂಬವಂತ ಆ ಸಿಂಹವನ್ನು ಕೊಂದು ತಂದಿರುವಂತಹ ಶಮಂತಕ ಮಣಿಯನ್ನು ನಿನ್ನ ತೊಟ್ಟಿಲಿಗೆ ಕಟ್ಟಿದ್ದೇನೆ. ಇದರ ಜೊತೆ ಆಟವಾಡುತ್ತಾ ಆನಂದದಿಂದ ಮಲಗು ಕಂದ. ಓಹೋ, ಏನೋ ಶಮಂತಕ ಮಣಿ ಅಂತ ಹೇಳ್ತಾ ಇದ್ದಾಳೆ. ಅದು ನಮಗೆ ಕೈಗೆ ಸಿಗಬೇಕು ಅಂತಾದ್ರೆ ಗುಹೆಯ ಒಳಗೆ ಮಲಗಿರ್ತಕ್ಕಂತಹ ಈಕೆಯ ಪೋಷಕ ಹೊರಗೆ ಬರಬೇಕು. ಅದಕ್ಕಾಗಿ ನನ್ನ ಕೈಯಲ್ಲಿ ಇರ್ತಕ್ಕಂತಹ ಪಾಂಚಜನ್ಯ ಶಂಖವನ್ನ ಜೋರಾಗಿ ಉದ್ದೇನಂತೆ ನೋಡೋಣ. ಪರಮ ಸಂತೋಷದಲ್ಲಿ ಪಾಡುತ್ತ, ಪರಮ ಸಂತೋಷದಲ್ಲಿ ಪಾಡುತ್ತ ತರಳನನು ತೂಗುತ್ತಲಿರಲದ ನರಿತು ಶ್ರೀ ಹರಿ ಪಾಂಚಜನ್ಯವನಾಗ ಒಳಗಿದ ಅರರೆ ಬೆದರ ಕೆಟ್ಟ
ಮೂಲದಿಂದ ಪುಂಖ ಪುಂಖವಾಗಿ ಬಂದಂತಹ ಓಂಕಾರನಾದವನ್ನು ಕೇಳಿ ಪುಳಕಿತನಾಗಿ ಓಡೋಡಿ ಬಂದೆ. ಶಂಖಚಕ್ರ ಗದಾಧಾರಿಯೇ ನನ್ನ ಮನೆಗೆ ಬಂದಿದ್ದಾನೆಂದು ಬಂದು ನೋಡಿದರೆ ಬಂದವನು ಓರ್ವ ಮಾನವ ಪಿಳ್ಳೆ. ನಿಮ್ಮಂತಹ ಮಾನವರ ಮನೆಯನ್ನು ನಮ್ಮಂತಹ ಪ್ರಾಣಿಗಳು ಹೊಕ್ಕರೆ ಪುರೋಹಿತರನ್ನು ಕರೆದು ಗ್ರಹ ಶಾಂತಿಯನ್ನು ಮಾಡಿಸ್ತೀರಂತೆ. ಅದಕ್ಕಿಂತ ಮುಂಚೆ ಓಡಿಸ್ತೇವೆ. ನೀನು ನಮ್ಮ ಮನೆಗೆ ಬಂದಾಗ ಏನು ಮಾಡಬೇಕೆಂದು ಗೊತ್ತಿಲ್ಲ. ಏ ಹುಡುಗ, ಈ ನಿತಾಂತವಾದ ಕಾಡಿನಲ್ಲಿರುವ ಈ ಜಾಂಬವಂತನ ಗುಹೆಯನ್ನು ಸರ್ವ ಸ್ವತಂತ್ರವಾಗಿ ಪ್ರವೇಶಿಸಿದ ಧೈರ್ಯವನ್ನು ಮಾಡಿದ ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಊರು ಯಾವುದು? ಹೇಳ. ನನ್ನ ಪರಿಚಯವೋ ವಸುದೇವನಾತ್ಮ ಭವನೋ ವಸುದೇವನಾತ್ಮ ಭವನೋ ದ್ವಾರಕೆಯೊಳ್ ವಸತಿಯೋ ಗೈದಿಪ್ಪನೋ ದ್ವಾರಕೆಯೊಳ್ ವಸತಿಯೋ ಗೈದಿಪ್ಪನೋ ಹೆಸರು ಪೇಳೆನ್ನ ಜಗದಿ ಹೆಸರು ಪೇಳೆನ್ನ ಜಗದಿ ಕೃಷ್ಣನೆಂದುಸಿರುವರು ಪ್ರಖ್ಯಾತದಿ ಕೃಷ್ಣನೆಂದುಸಿರುವರು ಪ್ರಖ್ಯಾತದಿ ಹೆಸರು ಪೇಳೆನ್ನ ಜಗದಿ ಕೃಷ್ಣನೆಂದುಸಿರುವರು ಪ್ರಖ್ಯಾತದಿ. ಓ ಕರಡಿಯೇ, ಓ ಮಾನವನೇ, ಈ ಕಾಡಿನವ ನಾನಲ್ಲ. ಕಾಡಿನ ಹೊರಗೆ ಇರ್ತಕ್ಕಂತಹ ನಾಡಿನ ನೋಡಿದ ಕ್ಷಣ ಗೊತ್ತಾಗ್ತದೆ ಇದ್ದದ್ದು ಎರಡೇ ಕಾಲು ಅಲ್ವಾ? ಕಾಡಿನಲ್ಲಿ ಇರೋರಿಗೆಲ್ಲ 4 ಕಾಲು ಇರ್ತದಲ್ಲ ಅಲ್ವಾ? ಹಾಗಾಗಿ ನಾನು ಈ ಕಾಡಿನವನಲ್ಲ, ನಾಡಿನವನು. ನಾಡಿನಲ್ಲಿ ಈ ಕಾಡಿನ ಹೊರಗೆ ಇರ್ತಕ್ಕಂತಹ ದ್ವಾರಕೆ ಎನ್ನುವ ನಗರಿಯಲ್ಲಿ ಇರ್ತಕ್ಕಂತಹ ವಸುದೇವ ಎನ್ನುವಂತಹ ಯಾದವನ ಮಗ ನಾನು. ಇನ್ನು ನನ್ನ ಹೆಸರು ಅಯ್ಯ, ಹೆಸರಿಗೇನೋ ಬರ, ನನಗೆ ಬೇಕಾದಷ್ಟು ಹೆಸರುಗಳಿದ್ದಾವೆ. ಕರೆಯಲಿಕ್ಕೆ ಒಂದಿದ್ರೆ ಸಾಕು ಅಲ್ವಾ? ಗೋವುಗಳನ್ನ ಪಾಲಿಸುವುದರಿಂದ ನಾನು ಗೋಪಾಲ. ಓಹೋ. ಮುರಳಿಯನ್ನ ಹಿಡಿದಿರುವುದರಿಂದ ನಾನು ಮುರಳೀಧರ. ಓಹೋ. ಒಂದು ಕಾಲದಲ್ಲಿ ಬೃಂದಾವನದಲ್ಲಿ ಇದ್ದೆ, ಹಾಗಾಗಿ ಬೃಂದಾಮುರಳಿ ಅಂದ್ರೂ ಆದೀತು. ಹೌದಾ? ಜೊತೆಗೆ ಇನ್ನೂ ಒಂದು ಮಾತುಂಟಯ್ಯ, ತಂದೆ ತಾಯಿಗಳು ಇಟ್ಟಂತ ಹೆಸರು ಕೃಷ್ಣ ಎಂದು. ಕೃಷ್ಣ. ಹಾಗಾಗಿ ಕೃಷ್ಣನೆಂದು ಸುರುವರು ಪ್ರಖ್ಯಾತದಿ. ಇದು ನನ್ನ ಪರಿಚಯ. ಪ್ರಖ್ಯಾತದಿ? ಈ ಜಗತ್ತಿನಲ್ಲೇ ಪ್ರಖ್ಯಾತ ಆದವನ ನೀನು? ನಾನು ಆದದ್ದಲ್ಲ, ಮಾಡಿದ್ದು ನನ್ನನ್ನು. ಆದರೆ ನೀನು ಮಾಡಿದ ಕೆಲಸ ಅರರೆ ಬಾಲೆಯ ಬೆದರಿಸಿ ಬೆದರಿಸಿ ಅಂದಗಳು ಬೆದರಿಸಿದಾಗ ಅರುಹದಿರ ಶಿರವರಿದು ಶೋಣಿತ ತರೆಗೆ ಚಲ್ಲುವೆ ನೋಡಲ. ಅರುಹದಿರ ಶಿರವರಿದು ಶೋಣಿತ ತರೆಗೆ ಚಲ್ಲುವೆ ನೋಡಲ. ಕೃಷ್ಣನೇ ಆಗಿರು, ಮುರಳಿಯೇ ಆಗಿರು, ನನಗೆ ಸಂಬಂಧ ಇಲ್ಲಪ್ಪ. ನನ್ನ ಗುಹೆಯನ್ನು ಪ್ರವೇಶಿಸಿದ ನೀವು ಮಾಡಿದ ಕಾರ್ಯ ಏನು ಗೊತ್ತಾ? ಏನು? ಶಂಖನಾದವನ್ನು ಮಾಡಿ ನನ್ನ ಮುದ್ದು ಮಗಳನ್ನು ಹೆದರಿಸಿದ್ದೀಯ. ನಿನ್ನ ಮಗಳ ಅವಳು? ಇಲ್ಲಿಯವರೆಗೆ ಕಣ್ಣಲ್ಲಿ ನೀರಿಟ್ಟವಳಲ್ಲ, ಆದರೆ ಈ ದಿನ ಅರೆರಪ್ಪಿತನ ಕೆಟ್ಟೆ ಎಂದು ಬೊಬ್ಬಿಡುತ್ತಿದ್ದಾಳೆ. ಅಂತಹ ತಪ್ಪನ್ನು ಮಾಡಿದ ನಿನಗೆ ಶಿಕ್ಷೆ ಎಂದರೆ ನಿನ್ನ ರುಂಡ ಮುಂಡವನ್ನು ಚೆಂಡಾಡಿ ಬಿಡುತ್ತೇನೆ. ಅದಕ್ಕಿಂತಲೂ ಮೊದಲು ಹೇಳು, ಇಲ್ಲಿಗೆ ಬಂದಂತಹ ಕಾರಣ ಏನು? ಕಾರಣ ಉಂಟಯ್ಯ. ಏನು?
ವರಸವಂತಕ ಮಣಿಯನ್ನು ವರಸವಂತಕ ಮಣಿಯನು ಎನ್ನ ಸಗ ಧರಿಸಿ ಬಂದಿರಲದರನು ಎನ್ನ ಸಗ ಧರಿಸಿ ಬಂದಿರಲದರನು ಪರಸೆಳೆದು ನೀನೀಗಲು ಪರಸೆಳೆದು ನೀನೀಗಲು ತಂದುದನ್ನರಿತು ಬಂದೇ ನೊಯ್ಯಲು ಪರಸೆಳೆದು ನೀನೀಗಲು ಇಂದುದನ್ನರಿತು ಬಂದೇ ನೊಯ್ಯಲು ಅಯ್ಯ ನನ್ನ ಸಖನಾದಂತಹ ಪ್ರಸೇನ ಎಂಬಾತ ಶಮಂತಕ ಮಣಿಯನ್ನ ಧರಿಸಿ ಕಾಡಿಗೆ ಬಂದ. ಕಾಡಿಗೆ ಬಂದಂತಹ ಆತ ಹತ್ಯೆಯಾಗಿ ಹೋದ. ಸಿಂಹ ಒಂದು ಆತನನ್ನ ಕೊಂದಿತ್ತು. ಸಿಂಹದ ಹೆಜ್ಜೆಗಳನ್ನು ಹಿಂಬಾಲಿಸಿಕೊಂಡು ಹೋದರೆ ಸಿಂಹವೂ ಸತ್ತು ಬಿದ್ದಿತ್ತು. ಅದರ ಬಳಿಯಲ್ಲೂ ಶಮಂತಕ ಮಣಿ ಇಲ್ಲ. ಮಹತ್ತರವಾದಂತಹ ಮಣಿಯದು ನಮ್ಮ ಯಾದವ ಕುಲಕ್ಕೆ ಸೇರಿದ್ದು. ಆ ಮಣಿಯನ್ನ ಹುಡುಕಿಕೊಂಡು ನಾನು ಇಲ್ಲಿಯ ತನಕ ಬಂದೆ. ಹೆಜ್ಜೆಯ ಗುರುತುಗಳನ್ನ ಹಿಂಬಾಲಿಸಿಕೊಂಡು ನಿನ್ನ ಗುಹೆಯೊಳಗೆ ಪ್ರವೇಶಿಸಿ ನಿನ್ನ ಮಗಳು ಶಮಂತಕ ಮಣಿಯ ವರ್ತಮಾನವನ್ನ ಹೇಳ್ತಾ ಇರುವುದನ್ನ ಕೇಳಿದೆ. ಆ ಶಮಂತಕ ಮಣಿ ನಮಗೆ ಸಿಗಬೇಕು ಎನ್ನುವ ಕಾರಣದಿಂದಾಗಿ ಶಂಕನಾದವನ್ನ ಮಾಡಿ ನಿನ್ನನ್ನು ಎಬ್ಬಿಸಿದ್ದೇನೆ ಹೊರತು ಆಕೆಯನ್ನು ಹೆದರಿಸಿ ನನಗೇನಾಗಬೇಕು ಮಾರಾಯ. ಆದ್ದರಿಂದ ಶಮಂತಕ ಮಣಿಯನ್ನ ನೀನು ಕೊಟ್ರೆ ಮತ್ತೆ ಮರಳಿ ನಾನು ಹೋಗುತ್ತೇನೆ. ಶಮಂತಕ ಮಣಿಯನ್ನ ಕೊಡ್ಬೇಕಾ? ಅದನ್ನು ನಾನು ಭಿಕ್ಷೆ ಬೇಡಿ ತಂದಿದ್ದಲ್ಲ. ಮತ್ತೆ ಎನ್ನ ಬಾಹು ವಿಕ್ರಮದೊಳ ಎನ್ನ ಬಾಹು ವಿಕ್ರಮದೊಳು ವಿಕ್ರಮ ಎನ್ನ ಬಾಹು ವಿಕ್ರಮದೊಳು ವಿಕ್ರಮದೊಳು ಬಾಹು ವಿಕ್ರಮದೊಳು ಹರ್ಯಕ್ಷನನ್ನು ಮಡುಹಿಸೆ ಮಂತಕದ ಮಣಿಯನ್ನು ನಾ ತಂದಿರ್ಪೆನು. ಹರ್ಯಕ್ಷನನ್ನು ಮಡುಹಿಸೆ ಮಂತಕದ ಮಣಿಯನ್ನು ನಾ ತಂದಿರ್ಪೆನು. ಮಡುಹಿ ಮಂತಕದ ಮಣಿಯಡುಹಿ ಮಡುಹಿಸೆವು ಹವ ಮಡುಹಿ ಮಂತಕದ ಮಣಿಯನ್ನು ನಾ ತಂದಿರ್ಪೆನು. ಹರ್ಯಕ್ಷನನ್ನು ಮಡುಹಿಸೆ ಮಂತಕದ ಮಣಿಯನ್ನು ನಾ ತಂದಿರ್ಪೆನು. ಹಕ್ಕುದ ಗಿಡ ಏನು ಶಮಂತಕ ಮಣಿ ಬೇಕಾ? ಹೌದಯ್ಯ. ಅದನ್ನು ನಾನು ಭಿಕ್ಷೆ ಬೇಡಿ ತಂದಿದ್ದು ಅಂತ ಮಾಡಿದ್ಯಾ? ಮತ್ತೆ ಇಲ್ಲವೇ ಇಲ್ಲ. ಒಂದು ದಿನ ಕಾಡಿನಲ್ಲಿ ಸಂಚರಿಸುವಾಗ ಸಿಂಹ ಒಂದು ಬಾಯಲ್ಲಿ ಫಳ ಫಳನೆ ಹೊಳೆಯುವಂತಹ ಮಣಿಯೊಂದನ್ನು ಕಚ್ಚಿ ತರುತ್ತಿತ್ತು. ಅದೇ ಶಮಂತಕ ಮಣಿ. ಅದೇ ಅದಕ್ಕೆ ಕೇಳಿದೆ, ಅದು ನನಗೆ ಬೇಕು, ಅಂತಹ ಪ್ರಾಣಿಗಳಿಗೆ ಬೇಡ ಎಂದು ಕೊಡಲಿಲ್ಲ. ಎಲ್ಲ ಇವನ ಆ ಸಿಂಹದೊಡನೆ ಹೋರಾಡಿ ನನ್ನ ಬಾಹುಬಲದಿಂದ ಶಮಂತಕ ಮಣಿಯನ್ನು ತಂದಿದ್ದೇನೆ ನಾನು. ಅದಕ್ಕಾಗಿ ಏನು ಕೊಡು ಎಂದು ಕೊಂಟ ಕೇಳಿದಾಕ್ಷಣ ಕೊಡಲಿಕ್ಕೆ ಅದೇನು ಆಟಿಗೆ ಅಂತ ಮಾಡಿದ್ಯಾ? ಮತ್ತೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ನಿನಗೆ ಬೇಕಾದರೆ ನನ್ನಂತೆ ಬಾಹುಬಲದಿಂದ ಹೋರಾಡಿ ತೆಗೆದುಕೊಂಡು ಹೋಗು. ನಿನ್ನೊಡನೆ ಹೋರಾಡಬೇಕಾ? ವೇತದಿಂದಲಿ ಮಣಿಯನ್ನು ವೇತದಿಂದಲಿ ಮಣಿಯನ್ನು ಕೊಡು ಎನ್ನೊಳಯಿತ ಬೇಡ ಈ ಚಲವನು. ಕೊಡು ಎನ್ನೊಳಯಿತ ಬೇಡ ಈ ಚಲವನು. ಕೋಕೆಯದದಿ ಗೈಯಲು ಓಪೆನಿ ವೀರ ಸುದ ನಡೆಯೀಗವೋ. ಅಯ್ಯ ಅಯ್ಯ, ಏನು ನಿನ್ನೊಡನೆ ಹೋರಾಟವನ್ನ ಮಾಡಬೇಕು? ಅಯ್ಯ ನೀನು ಅದನ್ನ ಹೋರಾಡಿಯೇ ತಂದಿರು, ಭಿಕ್ಷೆ ಬೇಡಿಯೇ ತಂದಿರು. ಅದು ನಿನ್ನದಲ್ಲ ಅಂತ ಆದ್ಮೇಲೆ ಅದು ನಿನಗೆ ಸೇರಿದ್ದಲ್ಲ. ಯಾರಾದರೂ ಅದರ ವಾರಸುದಾರರು ಬಂದು ಕೇಳಿದರೆ ನೀನು ಕೊಡಲೇಬೇಕಾಗ್ತದೆ. ಆದ್ದರಿಂದ ಏನು ನಿನ್ನೊಡನೆ ಹೋರಾಟ ಮಾಡಿ ತೆಗೆದುಕೊಳ್ಳಬೇಕಾ? ಹೋರಾಟವನ್ನು ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಹೋರಾಟ ಮಾಡಿದರೆ ನೀನು ಯಮಲೋಕವನ್ನು ಸೇರಬೇಕಾದೀತು. ಎಚ್ಚರ ಎಚ್ಚರ. ಮಣಿಯನ್ನ ಕೊಡು, ತೆಗೆದುಕೊಂಡು ಹೋಗ್ತೇನೆ. ಏನು ನಾನು ಯಮಲೋಕವನ್ನು ಸೇರಬೇಕಾದಿತ್ತು? ಮತ್ತೇನು? ನನ್ನನ್ನು ಏನಂದುಕೊಂಡೆಯ? ಕುಲ್ಲನೆ ತಿರ ಪ್ರಾಣಿಯೋಳ್ ಜನಿಸಿಹ
ಬಲ್ಲುಕ ನೆಂದರಿತೆ ತತ್ತೋಂ ತದಿಕ್ಕುತ್ತಕ ತತ್ತಿನ 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 ತತ್ತೋಂ ತದಿಕ್ಕುತ್ತಾರೆ ತತ್ತೋಂ ತದಿಕ್ಕುತ್ತಕ ತತ್ತಿನ 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 ತತ್ತೋಂ ತದಿಕ್ಕುತ್ತ ಧೇಂ ಧೇಂ ತರಿಗಿಡದ ಬಲ್ಲುಕ ನೆಂದರಿತೆ ಜನಿಸಿದ ಬಲ್ಲುಕ ನೆಂದರಿತೆ ಕುಲನ್ನೆ ತೀರ್ಥ ಪ್ರಾಣಿಯೊಳ್ ಜನಿಸಿದ ಬಲ್ಲುಕ ಎಂದರಿತೆ ಬಲ್ಲುಕ ಎಂದರಿತೆ ಅಲ್ಲೆಲ್ಲ ನಾ ಪರಮೇಷ್ಟಿ ಆಗಳಿಗೆಯೋ ಅಲ್ಲೆಲ್ಲೋ ನಾ ಪರಮೇಷ್ಟಿ ಆಗಳಿಗೆಯೋಳ್ ಅಲ್ಲುದಿಸಿದೆ ಕೇಳೋ ಅಲ್ಲೆಲ್ಲ ನಾ ಪರಮೇಷ್ಟಿಯ ಗಳಿಗೆಯೊಳಲ್ಲುದಿಸಿದೆ ಕೋ ಏನು ನನ್ನನ್ನ ಕಾಡಿನಲ್ಲಿ ಸಂಚರಿಸುವ ಸಾಮಾನ್ಯ ಪ್ರಾಣಿ ಎಂದುಕೊಂಡೇನು? ಪ್ರಾಣಿ ಅಂತೂ ಹೌದಲ್ವ? ಕೇಳಿದ್ದೇನೆ, ನಿಮ್ಮಂತಹ ಮಾನವರು ಮದ ಗಜವನ್ನು ಹಿಡಿದು ಪಳಗಿಸ್ತೀರಂತೆ. ಹೌದಪ್ಪ, ಹಾಗೆ ಕೇಳಿದ್ದೇನೆ. ಕರಡಿಯನ್ನು ಸಹ ಹಿಡಿದು ಪಳಗಿಸ್ತೀರಂತೆ. ನಮ್ಮೂರಲ್ಲಿ ಇದ್ದಾರೆ ಕರಡಿ ಆಡಿಸುವವರು. ಆದರೆ ನನ್ನನ್ನೇನು ಆತರ ಸಾಮಾನ್ಯ ಕರಡಿ ಎಂದುಕೊಂಡು ಬಿಟ್ಟೇನ? ಮತ್ತೆ ಛೇ, ಇಲ್ಲವೇ ಇಲ್ಲ. ಪ್ರಶ್ನೆ ಕೇಳ್ತೇನೆ, ಕೇಳು. ನಿನಗೆ ವಯಸ್ಸೆಷ್ಟಾಗಿರ್ಬೇಕಾ ಈಗ? ನನಗೆ 22 ಅಂತ ಅಪ್ಪ ಅಮ್ಮ ಹೇಳ್ತಾರೆ. 22 ಇತ್ತು. ಹೌದಾ? ಜಾತಕ ಸರಿ ಇಲ್ವೇನೋ ಬಿಡು. ಅಲ್ಲಪ್ಪ, ನನ್ನ ವಯಸ್ಸೆಷ್ಟಾಗಿರ್ಬೇಕು ನಿನಗ? ನಿನಗೊಂದು 50 ಆಯ್ತಾ? ಏನು ಸುವರ್ಣ ಮಹೋತ್ಸವ ಆಚರಿಸ್ಲಿಕ್ಕೆ ಬಂದಿದ್ಯಾ ಇಲ್ಲಿ? ನೀನು ನಿನ್ನ ಸುವರ್ಣ ಮಹೋತ್ಸವಕ್ಕೆ ಊಟ ಹಾಕುವುದಿದ್ರೆ ಖಂಡಿತ ಬರ್ತೇನೆ ನಾನು. ಛೇ, ನನ್ನ ವಯಸ್ಸೆಷ್ಟೆಂದು ನನಗೆ ಗೊತ್ತಿಲ್ಲ. ನಿನ್ನ ಜಾತಕ ಸರಿ ಇಲ್ವಾ? ಜಾತಕವೇ ಇಲ್ಲ ಬಿಡು. ನಮ್ಮಂತ ಪ್ರಾಣಿಗೆ ಜಾತಕ ಎಲ್ಲಿಂದ ಬರಬೇಕು? ಹೌದಲ್ಲ? ಆದರೂ ಈಗಿನ ಯುಗ ಯಾವುದಾ? ಇದು ದ್ವಾಪರ ಯುಗ. ಅದಕ್ಕಿಂತ ಹಿಂದಿನ ಯುಗ ತ್ರೇತಾಯುಗ. ಅದಕ್ಕಿಂತಲೂ ಹಿಂದಿನ ಯುಗ ಕೃತಯುಗ. ಆ ಯುಗದಲ್ಲಿ ಹುಟ್ಟಿದವನು ನಾನು. ಕೃತಯುಗದಲ್ಲಿ ಹುಟ್ಟಿದವನ? ಅಷ್ಟು ಹಳೆಯ ತಲೆ ನನ್ನದು. ಅಲ್ಲ ಮಾರಾಯ, ಅಷ್ಟು ಹಳೆಯ ತಲೆಯಾದರೂ ನಿನ್ನ ತಲೆಯಲ್ಲಿ ಒಂದು ಬಿಳಿ ಕೂದಲಿಲ್ವಲ್ಲ? ಅಂದ್ರೆ ನಾನೇನು ಮುದುಕ ಅಂತ ಅನ್ಕೊಂಡ್ಬಿಟ್ಟಿಯಾ? ಇಲ್ಲಪ್ಪ, ಈಗ ನಂಬಲಿಕ್ಕೆ ಬರುವುದಿಲ್ಲ. ಎಲ್ಲ ಬಣ್ಣ ಹಚ್ಚಿಕೊಳ್ಳೋರೆ. ಕರಡಿಯೂ ಬಣ್ಣ ಹಚ್ಚಿಕೊಳ್ತದೆ. ನಿನಗೆ ನನ್ನ ಹುಟ್ಟಿನ ಗುಟ್ಟೆ ಗೊತ್ತಿಲ್ಲ ಬಿಡು. ನೀನು ಗುಟ್ಟಲ್ಲಿ ಹುಟ್ಟಿದ್ದ? ನನ್ನ ಹುಟ್ಟಿನಲ್ಲಿಯೂ ಒಂದು ಗುಟ್ಟುಂಟು. ಆ ಹುಟ್ಟಿನ ಗುಟ್ಟನ್ನು ನಿನ್ನ ಮುಂದೆ ಈಗ ರಟ್ಟು ಮಾಡುತ್ತೇನೆ, ಕೇಳು. ಅದನ್ನು ನಾನು ಕಿವಿಗೊಟ್ಟು ಕೇಳ್ತೇನೆ, ಹೇಳು. ಆ ಕೃತಯುಗದಲ್ಲಿ ಒಮ್ಮೆ ಬ್ರಹ್ಮನು ಸೃಷ್ಟಿಸುವಾಗ ಆಲಸ್ಯದಿಂದ ಆಕಳಿಕೆಯನ್ನ ತೆರೆದನಂತೆ. ಆ ಆಕಳಿಕೆಯಿಂದ ಜನಿಸಿದವನು ನಾನು, ಜಾಂಬವಂತ. ಈಗ ಗೊತ್ತಾಯ್ತು. ಏನ್ ಈ ಮಧ್ಯಾಹ್ನದ ಹೊತ್ತಿಗೆ ನೀನು ನಿದ್ದೆ ಮಾಡ್ತಾ ಇದ್ದದ್ದು ಯಾಕೆ ಅಂತ ಈಗ ಗೊತ್ತಾಯ್ತು ನನಗೆ. ಅಂದ್ರೆ ಆಕಳಿಕೆಯಲ್ಲಿ ಹುಟ್ಟಿದವರಲ್ಲ ಹೀಗೆ ಮಧ್ಯಾಹ್ನದೊತ್ತಿಗೂ ನಿದ್ದೆಯ. ಮುಚ್ಚಬಾಯ್. ಅಂದ್ರೆ ಬ್ರಹ್ಮನ ಮಾನಸ ಪುತ್ರ, ನೀನ್ ಹೆಸರು ಏನಂತ ಅಂದ? ಜಾಂಬವಂತ. ಅಂದ್ರೆ ಆ ರಾಮಾಯಣದಲ್ಲಿ ಇದ್ದಂತಹ ಜಾಂಬವಂತ? ರಾಮಾಯಣ ಗೊತ್ತುಂಟ ನಿನಗೆ? ಕೇಳಿ ಗೊತ್ತುಂಟ? ಸ್ವಲ್ಪ ಸ್ವಲ್ಪ ಗೊತ್ತುಂಟು ಅಂತ ಆಯ್ತು. ಸ್ವಲ್ಪ ಸ್ವಲ್ಪ ಗೊತ್ತಿದೆ. ಇರಲಿ ಬಿಡು. ಗೊತ್ತಿದ್ದರೆ ಈ ಕರಡಿಯ ಸಂಗಡ ಹೀಗೆ ಮಾತಾಡ್ತಾ ಇರ್ಲಿಲ್ಲ ನೀನು, ಬಿಡು. ಆ ಬ್ರಹ್ಮ ಮಾನಸ ಪುತ್ರ ನಾನು, ಬ್ರಹ್ಮನಿಂದ ನೇರವಾಗಿ ಹುಟ್ಟಿದವನು ನಾನು. ಹೀಗಾಗಿ ನನ್ನಂತಹ ಪ್ರಾಣಿಯಲ್ಲಿ ನೀನು ಶಮಂತಕ ಮಣಿಯನ್ನು ಕೊಡು ಅಂತ ಕೇಳ್ತಾ ಇರುವೆಯಲ್ಲ, ಏನು ಹಾಗೆಲ್ಲ ಕೊಟ್ಟು ಬಿಟ್ಟೇನೇನೋ? ಏನು ಬ್ರಹ್ಮ ಮಾನಸ ಪುತ್ರ ನೀನು ಒಬ್ಬನೇ? ಏನು ಯಾಕ ಸೃಷ್ಟಿಯೊಳಗಿಯ ಭೂತಾತ್ಮಗಳ ಪರ ಮೇಷ್ಟಿಯೊಳಗೆ ನೀವು ದಿಕ್ಕುತ್ತಗ ಸೃಷ್ಟಿಯೊಳಯ ಭೂತಾತ್ಮಗಳ ಪರ ಮೇಷ್ಟಿಯೊಳಗೆ ದಿಹುದು ಸೃಷ್ಟಿಯೊಳ್ಳಿ
ಏನು ತಟ್ಟನೆ ಬೇಳಂಕರಿಸದ ನೀಗೈರಿಷ್ಟಾರ್ಥಗಳ ಏನು ಸೃಷ್ಟಿಯೊಳಗೆ ಭೂತಾತ್ಮಗಳ ಪರಮಿತಿಯೊಳಗೆ ನೀವು ಬ್ರಹ್ಮಮಾನಸ ಪುತ್ರ ಏನು ನೀನೊಬ್ಬನೇ ಏನು ಬ್ರಹ್ಮಮಾನಸ ಪುತ್ರ? ಮತ್ತೆ ಸೃಷ್ಟಿಯಲ್ಲಿರುವ ಸಕಲರೂ ಬ್ರಹ್ಮನ ಸೃಷ್ಟಿಯೇ ಅಂದ ಮೇಲೆ ಎಲ್ಲರೂ ಬ್ರಹ್ಮನ ಪುತ್ರರೇ. ಹಾಗಾಗಿ ಬ್ರಹ್ಮಮಾನಸ ಪುತ್ರ ನೀನೇನು ವಿಶೇಷದವ ಅಂತೆಲ್ಲ ತಿಳಿದುಕೊಳ್ಳಬೇಡ ನೀನು. ಬ್ರಹ್ಮಮಾನಸ ಪುತ್ರರು ಇನ್ನೊಬ್ಬರಿದ್ದಾರೆ, ನಾರದರು. ಅವರು ವಿಶೇಷವಾದಂತಹ ಶಕ್ತಿಯನ್ನುಳ್ಳವಳು. 3 ಗಳಿಗೆಯಲ್ಲಿ 3 ಲೋಕವನ್ನು ಸುತ್ತವಲ್ಲವರು. ಹಾಗೆ ನೀನು ಬ್ರಹ್ಮಮಾನಸ ಪುತ್ರನಾಗಿ ಏನೇನು ವಿಶೇಷ ಕಾರ್ಯವನ್ನು ಮಾಡಿದ್ದೀಯೋ, ಅಥವಾ ನಾನು ಬ್ರಹ್ಮಮಾನಸ ಪುತ್ರ ಅಂತ ಹೇಳಿ ಗುಹೆಯಲ್ಲಿ ಮಲಗಿ ಕಾಲಿ ಕಳೆದಿದ್ದೀಯೋ? ಏನು ನಿನಗೆ ಬ್ರಹ್ಮಮಾನಸ ಪುತ್ರ ನಾರದರು ಒಬ್ಬರೇ ಗೊತ್ತಿರೋದು? ಮತ್ತೆ ದಕ್ಷ ಅವನ ಕತೆ ಬ್ರಹ್ಮನ ಹೆಬ್ಬಟ್ಟಿನಿಂದ ಹುಟ್ಟಿದವನು, ಅವನ ಕತೆ ಮುಗಿತು, ಗರ್ವದಿಂದ ನಶಿಸಿ ಹೋದ. ಹೀಗೆ ಯಾರ್ಯಾರೋ ಇದ್ದಾರೆ ಬ್ರಹ್ಮಮಾನಸ ಪುತ್ರರು. ಆದರೆ ನಾನು ಬ್ರಹ್ಮಮಾನಸ ಪುತ್ರ ಆದದ್ದರಿಂದ ನಾನು ಮಾಡಿದ್ದು ಏನು ಮಾಡಿದ್ದೀಯ? ಏನು ಕಡಿದಿದ್ದೀಯ ಹುಡುಗ? ವಾರಿಜಸ ಕನ್ನೊಳ್ಳು ಶಪಥವ ಗೈಯುತ ಮೇರು ಮಹೀಧರವ ಧಿತ್ತೋಂ ತರ್ ಹಿತ್ತೋಂ ತರ್ ಹಿತ್ತೋಂ ತಧಿ ಧಿತ್ತೋಂ ತರ್ ಹಿತ್ತೋಂ ತರ್ ಹಿತ್ತೋಂ ತಧಿ ಧಿ ಧೇಂ ದೈ ಧಿತ್ತಾಧಿ ಧೇಂ ಧೇಂ ದೈವದಾಂ ವಾರಿಜಸ ಕನ್ನೊಳ್ಳು ಶಪಥವ ಗೈಯುತ ವಾರಿಜಸ ಕನ್ನೊಳ್ಳು ಶಪಥವ ಗೈಯುತ ಮೇರು ಮಹೀಧರವ ಮೇರು ಮಹೀಧರವ ವಾರಿಜಸ ಕನ್ನೊಳ್ಳು ಶಪಥವ ಗೈಯುತ ಶಪಥವ ಗೈಯುತ ಶಪಥವ ಗೈಯುತ ಮೇರು ಮಹೀಧರವ ನಾ ಮೇರು ಮಹೀಧರವ ಗೈಯುತ ಮೇರು ಮಹೀಧರವ ವಾರುತ್ತಲ ದಿನ ಏಕೋ ವಿಂಶತಿ ವಾರದಿ ಸುತ್ತಿಯೇನು ಸಾರುತ್ತಲ್ ಒಂದಿನ ಏಕೋ ವಿಂಶತಿ ವಾರತಿ ಸುತ್ತಿಯೇನು ಸಾರುತ್ತಲಿಂದಿನ ಏಕೋ ವಿಂಶತಿ ವರದಿ ಸುತ್ತಿಯೇನು ಸಾರುತ್ತಲಿನ ಏಕೋ ವಿಂಶತಿ ವರದಿ ಸುತ್ತಿಯೇ ಏನು ಬ್ರಹ್ಮಮಾನಸ ಪುತ್ರ ಎಂದ ಕ್ಷಣ ಈ ಜಗತ್ತಿನ ಸೃಷ್ಟಿಯೇ ನನ್ನ ಅಪ್ಪನಿಂದ ಆಗಿದೆ. ಹೌದಪ್ಪ, ನಾನು ಒಪ್ಪುತ್ತೇನಯ್ಯ. ನೀನೇನು ಮಾಡಿದ್ಯಾ? ಅಪ್ಪನ ಹೆಸರು ಹೇಳ್ಕೊಂಡು ಕಾಲ ಮಾಡುವುದಲ್ಲ, ನೀಯೇನು ಮಾಡಿ. ಆದರೆ ನೇರವಾಗಿ ಬ್ರಹ್ಮನಿಂದ ಹುಟ್ಟಿದವರು ಬಹಳಷ್ಟು ಜನರಿಲ್ಲ, ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಹೌದಪ್ಪ. ಹೌದಾ? ನೀ ಎಂತ ಮಾಡಿದ್ದಿ ಹೇಳು ಮಾರ. ನಾನು ಒಂದು ದಿನ ವಾರಿಜ ಸಖ, ವಾರಿಜ ಅಂದರೆ ಕಮಲದ ಹೂವು. ಸೂರ್ಯ ಮುಳುಗಿದೊಡನೆ ಕಮಲ ಬಾಡುತ್ತದೆ, ಸೂರ್ಯನ ಉದಯವಾದೊಡನೆ ಕಮಲ ಅರಳುತ್ತದೆ. ಹೀಗಾಗಿ ಆ ಸೂರ್ಯನಿಗೆ ವಾರಿಜ ಸಖ ಅಂತೂ ಹೇಳ್ತಾರೆ. ಆ ವಾರಿಜ ಸಖನೊಡನೆ ಒಂದು ದಿನ ಪಂಥವೊಂದನ್ನು ಕಟ್ಟಿ ಮೇರುವಿನಿಂದ ಆವರಿಸಲ್ಪಟ್ಟಂತಹ ಈ ಭೂಮಿಯನ್ನ ಕೇವಲ ಒಂದೇ ಒಂದು ದಿನದಲ್ಲಿ ಏಕೋ ವಿಂಶತಿ 21 ಬಾರಿ ಸುತ್ತಿ ಬಂದಿದ್ದೇನೆ. ಇಂತಹ ವೇಗವುಳ್ಳವನು ನಾನು. ಹೇಳಿದೆ ಅಲ್ಲ ನಾರದ್ರು 3 ಗಳಿಯಲ್ಲಿ 3 ಲೋಕವನ್ನೇ ಸುತ್ತುತ್ತಾರೆ ಅಂತ. ನಾನೇನು ಕಡಿಮೆ ಅಂತ ಭಾವಿಸಿದ್ದೇನ? ನೀ ಇರೋ ಲೋಕವನ್ನೇ 21 ಬಾರಿ ಸುತ್ತು ಬಿಟ್ಟೆ. ಹೌದು. ಹೌದಪ್ಪ. ಆದರೆ ನನ್ನಂತಹ ಹಿರಿಯ ತಲೆಯ ಮುಂದೆಯೇ ನೀನು ನನ್ನನ್ನೇ ಪ್ರಶ್ನಿಸುತ್ತಿರುವೆಯಲ್ಲ, ನಾನು ಮಾಡಿದ್ದು ಏನು ಅಂತ. ನೀನು ಈಗ ನನ್ನ ಮುಂದೆ ಹಾಲುಗಲ್ಲದ ಹಸುಳೆ 22 ವರ್ಷದಲ್ಲಿ ಹಾಲನ್ನ ಕುಡಿಯುವುದನ್ನು ಬಿಟ್ರೆ ಮತ್ತೇನಾದ್ರೂ ಮಾಡಿದ್ದುಂಟೇನಾ? ಅಲ್ಲ, ನಾವು ಮಾಡಿದ್ದೆಲ್ಲ ಹೇಳಿಕ್ ಹೋದ್ರೆ ಮತ್ತೆ ಇವತ್ತು ಸಮಯಾವಕಾಶ ಸಾಕಾಗುವುದಿಲ್ಲ. ಹೌದಾ? ಆದ್ರೆ ನೀನು ಹೇಳಿದೆಯಲ್ಲ,
ಎಂತದ್ದು 21 ಬಾರಿ ಸುತ್ತುದ? ಸುತ್ತಿದ್ದೇನೆ. ನಾನು ಎಷ್ಟು ಸುತ್ತಿದ್ದೇನೆ ಗೊತ್ತುಂಟೋ ನಿನಗೆ? 21 ಬಾರಿ ಭೂಮಿಯ ಪ್ರದಕ್ಷಿಣೆ ಹಾಕಿದ್ದೀಯಾ? ಅಯ್ಯೋ ಬಿಡಯ್ಯ, ನಿನ್ನ ತಲೆ ಸುತ್ತು ಬಂದಿತ್ತು. ಎಷ್ಟು ದೇಶ ನೋಡಿದ್ದೇನೆ ನಾನು. ಏನು ದೇಶ ನೋಡಿದ ಕತೆ ಅಲ್ವಾ ನಾನು ಹೇಳ್ತಾ ಇರೋದು? ಅದೆಲ್ಲ ದೊಡ್ಡದಲ್ಲ ಮಾರಾಯ. ಈಗಿನ ಕಾಲದಲ್ಲಿ ಸುತ್ತುವುದಲ್ಲ. ನೀನು ಎಲ್ಲಿ ಇನ್ನು ತ್ರೇತಾಯುಗದಲ್ಲೇ ಇದ್ದೀಯ. ಈಗ ದ್ವಾಪರದಲ್ಲಿ ಎಂತೆಂತ ವಾಹನ ಬಂದಿದೆ ಗೊತ್ತುಂಟೋ ನಿನಗೆ ಸುತ್ತಲಿಕ್ಕೆ? ವಾಹನ ಹತ್ತಿ ಸುತ್ತಿದ್ದಲ್ವಾ ನಾನು? ಕಾಲ್ನಡಿಗೆಯಲ್ಲೇ ಸುತ್ತಿದ್ದು. ಅವಾಗ ವಾಹನ ಇರ್ಲಿಲ್ಲ, ಅದಕ್ಕಾಗಿ ನೀನು ಈಗೆಲ್ಲ ವಾಹನ ಬಂದಿ ಹೋಗಿದೆ. ಈಗೆಲ್ಲ ಕಾಲ್ನಡಿಗೆಯಲ್ಲಿ ಯಾರು ಸುತ್ತುವುದಿಲ್ಲ. ಅದೆಲ್ಲ ಈಗ ದೊಡ್ಡ ವಿಚಾರವೇ ಅಲ್ಲ. ಈಗ ಸುತ್ತುವುದಲ್ಲ ದೊಡ್ಡದಲ್ಲ. ಅಯ್ಯ ನಾನು ಏನ್ ಮಾಡಿದ್ದೇನೆ ಗೊತ್ತುಂಟ? ಕಿರಿಪೇಟಿನೊಳಗೆ ನಾನು ತತ್ತತಾದಿ ಭೀಮ್ ತತ್ತತಾದಿ ಭೀಮ್ ತತ್ತತಾದಿ ಭೀಮ್ ತತ್ತತಾದಿ 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 ತಗದ ಕಿರಿಬೇಟಿನೊಳಗೆ ನಾನು ಕಿರಿಬೇಟಿನೊಳಗೆ ನಾನು ಗೋವರ್ಧನ ಕಿರಿಬೇಟಿನೊಳಗೆ ನಾನು ಕಿರಿಬೇಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ತೆಗೆದಿದ್ದೆನು ಗೋವರ್ಧನ ಗಿರಿಯನ್ನು ತೆಗೆದಿಪ್ಪೆನು ಗೋವರ್ಧನ ಗಿರಿಯನ್ನು ತೆಗೆದಿಪ್ಪೆನು ತೋಮ್ ನಿನ್ನಾಗದ ತಿನ್ನತ್ತ ತಿನ್ನತ್ತ ವರಮಹಾಮೇರು ಪರ್ವತ ಗಜೆ ನಿನಗಂತ ವರಮಹಾಮೇರು ವರಮಹಾಮೇರು ಪರ್ವತ ಗಜೆ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ಗಿರಿಯ ಕೀಳಲು ಸಾಧ್ಯವೇ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ಗಿರಿಯ ಕೀಳಲು ಗಿರಿಯ ಕೀಳಲು ಸಾಧ್ಯವೇ ತದಿನ್ನ ತಾಂ ತದಿನ್ನ ತಗದಿನ ತದಿನ್ನ ತದಿನ್ನ ತಾಂ ವರಮಹಾಮೇರು ಪರ್ವತ ಗಜೆ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ತೋಮ್ ದೆ ತೋಮ್ ದತ್ತ ಕಿರಿಬೇಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗೆದಿಪ್ಪೆನು. ಅಯ್ಯ ಅಯ್ಯ ಏನು ಮಾಡಿದ್ದೀ ಅಂತ ಕೇಳಿದ್ರೆ ಎಂತ ಸುತ್ತಿದ್ದೇನೆ ಅಂತ ಹೇಳ್ತೀಯಲ್ಲ. ಹೌದು. ನಾನು ಏನು ಮಾಡಿದ್ದೇನೆ ಗೊತ್ತುಂಟು? ಹಿಂದೆ ಗೋಕುಲದಲ್ಲಿ ಗೋಕುಲದ ಮೇಲೆ ಸಿಟ್ಟು ಮಾಡಿಕೊಂಡಂತಹ ಇಂದ್ರ 7 ದಿನಗಳ ಕಾಲ ಧಾರಾಕಾರವಾಗಿ ಮಳೆಯನ್ನು ಸುರಿಸಿದ ಪ್ರಭಾವ ಆಗಿ ಜನರು ಮತ್ತು ಗೋವುಗಳು ಸಂಕಷ್ಟಕ್ಕೀಡಾದಾಗ ನಾನೇನು ಮಾಡಿದೆ ಗೊತ್ತುಂಟು? ಏನು ಮಾಡಿದ್ಯಪ್ಪ? ಗೋವರ್ಧನ ಗಿರಿಯನ್ನ ಕೊರಳಿನ ಕಿರಿಬೆಟ್ಟಿನಲ್ಲಿ ಎತ್ತಿ ಹಿಡಿದು 7 ದಿನಗಳ ಕಾಲ ಗೋವುಗಳನ್ನ ಜನರನ್ನ ಕಾಪಾಡಿದ್ದೇನೆ. ಆ ಮೂಲಕ ನನಗೆ ಇನ್ನೊಂದು ಹೆಸರುಂಟು, ಬರ್ತೋಯ್ತು ನೋಡು. ಏನು? ಗೋವರ್ಧನ ಗಿರಿಧಾರಿ. ಗೋವರ್ಧನ ಗಿರಿಧಾರಿ ನಾನೇ. ಹಾಗಾಗಿ ಏನು ಮಾಡಿದ್ದೀಯಾ ಅಂತ ಕೇಳಿದ್ರೆ
ಅಲ್ಲೂ ಸುತ್ತಿದ್ದೇನೆ, ಇಲ್ಲಿ ಸುತ್ತಿದ್ದೇನೆ ಹೇಳುವುದು ಬೇಡ. ಅಲ್ಲ, ನೀನು ಗಿರಿಯನ್ನ ಹಿಡಿದುಕೊಂಡು ನಿತ್ತದ್ದ ಅಥವಾ ಸುತ್ತದ್ದ ಅಂತ? ಇಲ್ಲಪ್ಪ. ಅಲ್ಲ, ನೀನು ಸುತ್ತಿದ್ಯಲ್ಲ, ಒಂದು 21 ಬಾರಿ ಸುತ್ತಿದೆ ಈಗ. ಸುತ್ತುವುದು ಅಲ್ವಾ? ಓಹೋ, ಅದು ನಿನಗೆ ಅರ್ಥ ಆಗ್ಲಿ ಅಂತ. ಹಿಡಿದು ನಿಂತದ್ದು. ಓಹೋ, ಹಿಡಿದು ನಿಂತಲ್ಲೇ ಸುತ್ತಿದ್ರೆ ಎಂತ ಆಗುವುದಿಲ್ಲ, ಹೌದಾ? ಹೌದು. ಹಾಗಾಗಿ ನಿನ್ನ ಹಾಗೆ ಊರೆಲ್ಲ ಸುತ್ತುವುದಲ್ಲ, ಅಲ್ಲ, ನಾವು ಸುತ್ತುದಿದ್ರು ನಿಂತಲ್ಲೇ ಸುತ್ತೇವೆ. ಓಹೋ, ಹಾಗಾಗಿ ಅಷ್ಟು ಬಲವನ್ನು ಹೊಂದಿದವ ನಾನು. ಹಾಗಾಗಿ ಏನು ಮಾಡಿದ್ದೀಯ ಅಂತ ಕೇಳಿದ್ರೆ, ಅಲ್ಲಿ ಸುತ್ತಿದ್ದೇನೆ, ಇಲ್ಲಿ ಸುತ್ತಿದ್ದೇನೆ, ಅದೆಲ್ಲ ಬೇಡ. ನೀನು ಎಂತಾರು ಎತ್ತಿದ್ದಿದ್ರೆ ಹೇಳು. ಏ ಹುಡುಗ, 22 ವರ್ಷ ವಯಸ್ಸು ಅಂದ್ರೆ ಎತ್ತುವ ವಯಸ್ಸೇ. ಆದ್ರೆ ನಾವು ಚಿಕ್ಕವರಿರುವಾಗ ನಾವು ಎತ್ತಲಿಲ್ಲ ಅಂದುಕೊಳ್ಳುವುದು ಬೇಡ. ಮತ್ತೆ ಏನ್ ಮಾಡಿದ್ಯಾ? ಮಾಡಿದ್ದೇವಪ್ಪ. ಏನು ಮಾಡಿದ್ದೀಯ? ಶರದಿಗೆ ಸೇತುವನ್ನು ಏನು ನಾನು ಗಿರಿಯನ್ನ ಎತ್ತಿದ್ದೇನೆ. ನೀನು ಎತ್ತಿದ್ದುಂಟೋ? ಎತ್ತಿದ ಗಿರಿ ಯಾವುದಾ? ಗೋವರ್ಧನ ಗಿರಿ. ಹೌದಪ್ಪ. ನಾನು ಇಲ್ಲಿವರೆಗೆ ಹೆಸರು ಕೇಳಿದ್ನ? ನೀನು ಕೇಳಲಿಲ್ಲ ಅಂದ್ರೆ ಅದು ನಿನ್ನ ಸಮಸ್ಯೆ ಇಲ್ಲ. ಎಷ್ಟೋ ಜನ ಕೇಳಿರ್ಲಿಕ್ಕಿಲ್ಲ ಬಿಡು. ಕಾಡಿನಲ್ಲಿರುವವರಿಗೆಲ್ಲ ಗಿರಿಗಳ ಹೆಸರು ಗೊತ್ತಿರ್ತದೇನ? ಛೇ, ಆದರೆ ಈಗಾಗಲೇ ನೀವು ಹೇಳಿರುವೆ ಅಲ್ಲ, ರಾಮಾಯಣ ಅಲ್ಪ ಸ್ವಲ್ಪ ಗೊತ್ತು ಅಂತ. ಹೌದು.
ಆ ರಾಮಾಯಣ ಕಾಲದಲ್ಲಿ ನಡೆದ ಕಥೆ ಇದು. ಹ ಒಂದು ಸಾರಿ ಆ ಸೀತೆಯನ್ನು ರಾವಣ ಕದ್ದೊಯ್ದ. ಆ ಸಮಯದಲ್ಲಿ ಈ ಭೂಮಿಯಿಂದ ಲಂಕೆಯವರೆಗೆ 100 ಯೋಜನದ ದೂರ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟುವ ಪ್ರಸಂಗ ಬಂತು. ಆ ಪ್ರಸಂಗ ನೋಡಿದ್ದೇನೆ ನಾನು. 77 ಅರ್ಬುದ ವಾನರರು ಮರಗಳನ್ನ ಕಲ್ಲುಗಳನ್ನ ಹೊತ್ತು ತಂದು ಹಾಕಿದರೂ ಸಹ ಕೇವಲ ಇಲ್ಲಿಂದ ಅಲ್ಲಿಯವರೆಗೆ ಮಾತ್ರ ಸೇತುವೆ ನಿರ್ಮಾಣ ಆಯ್ತು. ಕೇಳಿದ್ದೇನೆ. ಆವಾಗ ನಾನು ಏನ್ ಮಾಡಿದೆ ಗೊತ್ತಾ? ಏನು? ಸುತ್ತಲೂ ನೋಡಿದೆ. ಖಂಡಿತು ದೂರದಲ್ಲಿ ಬೆಳ್ಳಿಯ ಬೆಟ್ಟ, ಕೈಲಾಸ ಪರ್ವತ. ಕೈಲಾಸ ಪರ್ವತ ನಿನಗೆ ನೋಡು. ಹೌದು, ಕೈಲಾಸ ಪರ್ವತ ಯಾರಿಗೆ? ಅದಕ್ಕೆ ಹೇಳಿದ್ದು ನಾನು ಮಾಡಿದ ಸಾಹಸ ಬಹಳಷ್ಟುಂಟು. ಕೈಲಾಸ ಪರ್ವತ ನೋಡಿದ್ದ? ಎಲ್ಲರಿಗೂ ಗೊತ್ತುಂಟು. ಆ ಕೈಲಾಸ ಪರ್ವತದ ಹತ್ತಿರಕ್ಕೆ ಹೋಗಿ ಅದರ ಬುಡಕ್ಕೆ ಕೈ ಹಾಕಿ ಕಲಕಲನ ಹಿಡಿದು ಎತ್ತಿ ಬಿಟ್ಟೆ. ಕೈಲಾಸ ಪರ್ವತವನ್ನು ತಂದು ಸಮುದ್ರಕ್ಕೆ ಹೊತ್ತಾಕ್ಲಿಕ್ಕೆ ನೋಡಿದೆ. ಹೌದು, ಸೇತುವೆ ಕಟ್ಟಲಿಕ್ಕೆ ಜನ. ಹೌದು, ಕೈಲಾಸ ಪರ್ವತವನ್ನು ಎತ್ತಿದಾಗ ಏನಾಯ್ತು ಗೊತ್ತುಂಟಾ? ಏನು? ಅದರ ಮೇಲೆ ಒಬ್ಬ ಕುಳಿತಿರ್ತಾನಲ್ಲ, ಪರಮೇಶ್ವರ. ಹೀಗಾಯ್ತಂತೆ ಅವನು. ಹೌದು, ತಲೆ ತಿರುಗಿ ಬಂತು. ಹೌದು, ಓಡೋಡಿ ಬಂದ. ಏ ಮಾರಾಯ, ನಿನ್ನೆಲ್ಲ ನೋಡಿದ ನೆನಪಾಯ್ತಲ್ಲ ಅಂದ. ಜಾಂಬವಂತ ನಾನು. ಓಹೋ, ನಿನಗೆ ಹೇಳಲಿಲ್ಲ, ಈಗ ಹೇಳ್ತೇನೆ ಕೇಳು. ಆತನ ಮದುವೆಯಲ್ಲಿ ಪಾನಕ ಹಚ್ಚಿದವನು ನಾನು. ಶಿವಪಾರ್ವತಿಯ ಮದುವೆಗೆ ನಾನು ಹೋಗಿದ್ದೆ. ಅದು ಅವನಿಗೆ ನೆನಪುಂಟಾಯ್ತು. ಅಯ್ಯ ಮಾರೆ, ನಮ್ಮ ಮದುವೆಗೆ ಬಂದವನ ನೀನು ನಮ್ಮ ಮನೆಯನ್ನು ಹಾಳು ಮಾಡಬೇಡ, ಇರಲಿಕ್ಕೆ ಒಂದು ಮನೆ ಉಂಟು, ಮನೆ ಇರ್ಲಿ ಬಿಡು ಅಂತ ಹೇಳಿ ನನ್ನಲ್ಲಿ ಸಖ್ಯವನ್ನ ಬೆಳೆಸಿಕೊಂಡ. ಇಂತಹ ಆ ರುದ್ರನೊಡನೆ ಸಖ್ಯವನ್ನು ಬೆಳೆಸಿಕೊಂಡಂತಹ ನನಗೆ ನೀನು ಹೇಳ್ತಾ ಇರುವೆಯಲ್ಲ, ವಿಹಿತದಿಂದ ಮಣಿಯನ್ನು ಕೊಡು. ವಿಹಿತದಿಂದ ಏನ್ ಕೊಡ್ಲಿಕ್ಕೆ ಏನ್ ನಾನೇನ್ ಸಾಮಾನ್ಯ ಅಂದ್ಕೊಂಡೇನ? ಆಯ್ತಪ್ಪ, ಏನ್ ಈ ಪ್ರಾಣಿ ಬುದ್ಧಿ ಅಂತ ಹೇಳುದು ಇದಕ್ಕೆ ನೋಡು. ಯಾಕೆ? ಕೈಲಾಸ ಪರ್ವತ ಇರುವುದು ಹಿಮಾಲಯದಲ್ಲಿ. ಪ್ರಾಣಿಯ ಬುದ್ಧಿಗೆ ಮನುಷ್ಯರನ್ನು ಹೋಲಿಸಬೇಡ. ಹೇಳ್ತೇನೆ ಕೇಳಯ್ಯ. ಪ್ರಾಣಿಗಳು ಎಷ್ಟೋ ಮೇಲು. ಹೇಳ್ತೇನೆ ಕೇಳಯ್ಯ. ಏನು? ಅದನ್ನ ತಂದು ದಕ್ಷಿಣದ ಸಮುದ್ರಕ್ಕೆ ಹಾಕ್ತೀಯ ನೀನು. ದಕ್ಷಿಣದಲ್ಲಿ ಎಷ್ಟು ತಾಪಮಾನ. ಆ ಶೀತ ಬೆಟ್ಟ, ಮಂಜಿನ ಬೆಟ್ಟವನ್ನು ನೀನು ದಕ್ಷಿಣ ಸಮುದ್ರಕ್ಕೆ ಹಾಕಿದರೆ ಕ್ಷಣಾರ್ಧದಲ್ಲಿ ಕರಗಿ ನೀರಾಗಿ ಹೋಗ್ತದೆ. ಅದೇ ಸೇತುವೆ ಕಟ್ಲಿಕ್ಕೆ ಬರ್ತದೆ. ಅಯ್ಯ ಶ್ರೀರಾಮ, ಏನು ಬೇಕಾದ್ರೂ ಸಾಧ್ಯ, ಏನಾದ್ರೂ ಆಗ್ತದೆ. ಆಗ್ಲಿ ಬಿಡಯ್ಯ. ನೀನು ಶಿವನೊಡನೆ ಸಖ್ಯ ಮಾಡಿದವ, ಕೈಲಾಸ ಪರ್ವತವನ್ನು ಕಿತ್ತವ, ನೀನು ವೀರ ಎನ್ನುವುದನ್ನು ಒಪ್ಪಿದ್ದೇನೆ. ಶಮಂತಕಮಣಿಯನ್ನು ಕೊಡಲಿಕ್ಕೆ ನೀನು ಆಗುವುದಿಲ್ಲ ಅಂತ ಆದ್ರೆ ಯುದ್ಧ ಮಾಡಿ ತೆಗೆದುಕೊಳ್ಳುವುದು ಅನಿವಾರ್ಯ. ಆದ್ದರಿಂದ ಯುದ್ಧವನ್ನ ಮಾಡಿ ಆದರೂ ನಾನು ಶಮಂತಕಮಣಿಯನ್ನು ತೆಗೆದುಕೊಂಡು ಹೋಗ್ತೇನೆ. ಹುಡುಗ, ಆದ್ರೂ ನನ್ನ ಹತ್ರ ಯುದ್ಧ ಮಾಡ್ತೀಯ? ಮಾಡ್ತೇನೆ. ಎಲ್ಲಾದ್ರೂ ನನ್ನ ಮುಷ್ಟಿಗೆ ನೀನು ಸತ್ರೆ ನಾನ್ ಜವಾಬ್ದಾರ ಅಲ್ಲ. ಬೇಡಪ್ಪ, ನಾನು ನೋಡಿಕೊಳ್ತೇನೆ. ಬಾರ ಮುಂದೆ, ಬಾರ. ವಿಶ್ವಂಬರೆಯ ಸೃಜಿಸಿದಂತ ಮಹಾಪುರುಷ ನೀನೆಲ್ಲ. ಅರರೇ ವಿಶ್ವಂಬರೆಯು ಸೃಜಿಸಿದಂತ ಮಹಾಪುರುಷ ನೀನೆಲ್ಲ. ಅಯ್ಯ, ಇದೇನಾಗಿ ಹೋಯಿತು? ಈ 3 ಯುಗಗಳಲ್ಲಿ ಈ ಜಾಂಬವನನ್ನ ಸೋಲಿಸಿದವರೇ ಇಲ್ಲ. ನನ್ನ ಪೆಟ್ಟಿಗೆ
ನೆಲ ಕುರುಳಿದವರೇ ಇಲ್ಲ ಎಂದಾಗ ಓರ್ವ ಬಾಲಕ ನನ್ನನ್ನ 21 ದಿನಗಳ ಕಾಲ ಸೆಣಸಿ ನನ್ನ ಪೆಟ್ಟನ್ನು ನಗುತ್ತಾ ತಿಂದು ಬಿಟ್ಟನಲ್ಲ, ತಿರುಗಿ ನನಗೇ ಪೆಟ್ಟನ್ನು ಕೊಟ್ಟು ಬಿಟ್ಟನಲ್ಲ, ನನ್ನನ್ನೇ ಧರೆಗೊಳಿಸಿದ್ದಾನೆಂದರೆ ಈತ ಅಸಾಮಾನ್ಯನೇ ಇರಬೇಕು. ಈ ಧರೆಯಲ್ಲಿ ಜನಿಸಿದಂತಹ ಮಹಾಪುರುಷನೇ ಇರಬೇಕು. ಯಾರು ಈತ? ಯಾರು? ಏನೂ ಗೊತ್ತಾಗ್ತಾ ಇಲ್ಲವಲ್ಲ. ಹಾಗಾದರೆ ಈತನನ್ನೇ ಕೇಳುತ್ತೇನೆ. ಓ ಕೃಷ್ಣಯ್ಯ, ನಮೋ ನಮಃ. ನನ್ನನ್ನು ಸೋಲಿಸಿದಂತಹ ವೀರರೇ ಈ ಜಗತ್ತಿನಲ್ಲಿ ಇಲ್ಲ ಎನ್ನುವಾಗ ನೀನು ಸೋಲಿಸಿದ್ದೀಯ ಎಂದಾಕ್ಷಣ ಅರಿತಿದ್ದೇನೆ. ನೀನೊಬ್ಬ ಮಹಾಪುರುಷ, ಸಾಮಾನ್ಯ ಮಾನವ ಅಲ್ಲವೇ ಅಲ್ಲ. ಯಾರು ನೀನು? ಈ ವೇಷದಲ್ಲಿ ಬಂದ ಕಾರಣವೇನು? ಹೇಳು ಮಹಾಸ್ವಾಮಿ, ಹೇಳು. ಓ ಶರಣ ಶ್ರೇಷ್ಠನೇ, ಶರಣ ನಿಂತೆನಲಾಗ ಶ್ರೀ ಹರಿ. ಓ ಜಾಂಬವಂತ, ಶರಣ ನಿಂತೆನಲಾಗ ಶ್ರೀ ಹರಿ. ಕರುಣದೊಳು ಕ್ಷಮೆಯಂತು ಶರಣ ನಿಂತೆನಲಾಗ ಶ್ರೀ ಹರಿ. ಕರುಣದೊಳು ಕ್ಷಮೆಯಂತು ವೇಗದಿ ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ. ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ. ಪರಿಗಿಸುತ್ತ ಜಾಂಬವನು ನೇತ್ರದಿ. ಪರಿಗಿಸುತ್ತ ಜಾಂಬವನು ನೇತ್ರದಿ ಸುರಿಸುತ್ತಾನಂದಾಶ್ರುವನು. ಸುರಿಸುತ್ತಾನಂದಾಶ್ರುವನು ತರತರಿಸಿ ಒಂದಡಿಗೆರಗಿ ಕರಂಗಳ ಮುಗಿದು ದೈನ್ಯದಲ್ಲಿ ತರತರಿಸಿ ಒಂದಡಿಗೆರಗಿ ಕರಗಳ ಮುಗಿದು ದೈನ್ಯದಲ್ಲಿ. ರಾಮ 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 ರಾಘವ ದಶರಥ ಬಾಲ. ರಾಮ ರಾಘವ ದಶರಥ ಬಾಲ. ಜಯ ಸೀತಾಲೋಲ ರಾಮ ರಾಘವ ದಶರಥ ಬಾಲ. ರಾಮದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ. ರಾಮದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ. ರಾಮ ರಾಘವ ದಶರಥ ಬಾಲ. ಜಯ ಸೀತಾ ದಶರಥ ನಂದನ ರಾಮ ಶ್ರೀರಾಮ
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮಚಂದ್ರ, ಇದೇನಾಗಿ ಹೋಯಿತು? ಇದೇನು ಅಪರಾಧವಾಗಿ ಹೋಯಿತು ಶ್ರೀರಾಮಚಂದ್ರ? ಯಾರ ಧ್ಯಾನದಲ್ಲಿ ಇಷ್ಟು ಯುಗಗಳನ್ನು ಕಳೆದೆನೋ, ಈಗ ಆತನೇ ನನ್ನ ಮನೆಯ ಬಾಗಿಲಿಗೆ ಬಂದಿರುವಾಗ ಗುರುತಿಸದೆ ಹೋದೆ. ಶ್ರೀರಾಮಚಂದ್ರ, ಎಷ್ಟು ಹೊಗಳಲ್ಲಿ ನಿನ್ನನ್ನು. ಹಿಂದೊಂದು ಕಾಲದಲ್ಲಿ ಆ ಸಾಕೇತ ನಾಡಿನ ರಾಜನಾಗಿ ಮೆರೆಯಬೇಕಾದಂತಹ ನೀನು ತಂದೆಯ ಮಾತಿಗೋಸ್ಕರ ರಾಜ್ಯವನ್ನೇ ತ್ಯಜಿಸಿದ ಆದರ್ಶಮಯಿ ನಿನ್ನ ಕೈಕೇಯಿ ನಿನ್ನನ್ನು ಕರುಣೆ ಇಲ್ಲದೆ ಕಾಡಿಗಟ್ಟಿದಳು. ಆದರೂ ಅವಳನ್ನ ಮಾತಿಗಿಂತ ಹೆಚ್ಚು ಪ್ರೀತಿಸಿದವನು ನೀನು. ರಾಮಚಂದ್ರ, ಎಷ್ಟು ಕರುಣಾಮಯಿ ನೀನು. ಕೇವಲ ನಿನ್ನ ಪಾದ ಸ್ಪರ್ಶ ಮಾತ್ರದಿಂದ ಅಹಲ್ಯೆಯನ್ನು ಉದ್ಧರಿಸಿದವನು ನೀನು. ಶ್ರೀರಾಮಚಂದ್ರ, ಆ ದಶಕಂಠನೇ ಎತ್ತಲಾಗದಂತಹ ಶಿವಧನುಸ್ಸನ್ನ ಲೀಲಾಜಾಲವಾಗಿ ಎತ್ತು ಹೆದೆಗೇರಿಸಿದವ ನೀನು. ಲೋಕ ಕಂಟಕನಾಗಿದ್ದಂತಹ ದಶಕಂಠನನ್ನ ಹೊಟ್ಟೆಯಲ್ಲಿ ಅಮೃತ ಕಲಶ ಇಟ್ಟು ಲೋಕಕ್ಕೆ ಕಂಟಕನಾಗಿದ್ದಂತಹ ಆತನನ್ನ ಮಥಿಸಿದವ ನೀನು. ಎಷ್ಟು ಹೊಗಳಿದರೂ ಸಾಲದು ಶ್ರೀರಾಮಚಂದ್ರ. ಅಂತಹ ನೀನು ಈ ದಿನ ಕೇವಲ ಮಾನವ ರೂಪದಲ್ಲಿ ನನ್ನ ಗುಹೆಗೆ ಬಂದೆಯಲ್ಲ, ಕಾರಣ ಏನು ಶ್ರೀರಾಮಚಂದ್ರ? ಕಾರಣ ಏನು? ಓ ಶರಣನೇ, ಶರಣನೆ ಅವಧರಿಸೋ ಶರಣನೆ ಅವಧರಿಸು, ಪಿಂದಕ್ಕೆ ವರದಿಗೆ ನದಸ್ಮರಿಸು, ಪಿಂದಕ್ಕೆ ವರದಿಗೆ ನದಸ್ಮರಿಸು. ದರ್ಶನವೀಯುವೆ ಮುಂದಿನ ಯುಗದೊಳು, ದರ್ಶನವೀಯುವೆ ಮುಂದಿನ ಯುಗದೊಳಗಿರು ನೀನಾವರೆ ಎಂಬುದ ಮರೆತಿಯೇ. ದರ್ಶನವೀಯುವೆ ಮುಂದಿನ ಯುಗದೊಳಗಿರು ನೀನಾವರೆ ಎಂಬುದ ಮರೆತಿಯೇ. ಶರಣನೆ ಅವಧರಿಸೋ. ಓ ಶರಣ ಶ್ರೇಷ್ಠ ಜಾಂಬವಂತ, ಶ್ರೀರಾಮಚಂದ್ರ, ಈ ದ್ವಾಪರ ಯುಗದಲ್ಲಿ ನಾನು ಕೃಷ್ಣನಾಗಿ ಅವತಾರವನ್ನ ಎತ್ತಿದ್ದೇನೆ. ತ್ರೇತಾಯುಗದಲ್ಲಿ ರಾಮನಾಗಿದ್ದೆ. ರಾಮಾವತಾರದ ಸಮಾಪ್ತಿಯ ಕಾಲದಲ್ಲಿ ನಿಮಗೆಲ್ಲರಿಗೂ ಭಾಷೆಯನ್ನಿತ್ತಿದ್ದೆ. ಯುಗ ಯುಗದಲ್ಲಿ ನಿಮಗೆ ರಾಮನಾಗಿ ದರ್ಶನವನ್ನು ಕೊಡ್ತೇನೆ ಅಂತ ಶಮಂತಕ ಮಣಿಯನ್ನ ಹುಡುಕಿಕೊಂಡು ಇಲ್ಲಿಯ ತನಕ ಬಂದೆ. ನಿನ್ನನ್ನು ನೋಡಿದೆ. ನಿನಗೆ ಕೊಟ್ಟಂತಹ ಭಾಷೆಯ ನೆನಪಾಯಿತು. ನಿನ್ನಲ್ಲಿ ಶಕ್ತಿ ಎಷ್ಟಿದೆ ಎನ್ನುವಂತಹ ನೋಡುವ ಕಾತರದಿಂದ ನಿನ್ನಲ್ಲಿ ಯುದ್ಧವನ್ನ ಮಾಡಿದೆ. ಹಾಗೆಯೇ ನಿನಗೆ ರಾಮರೂಪದ ದರ್ಶನವನ್ನು ಮಾಡಿಸಿದೆ. ಇನ್ನೂ ಶಮಂತಕ ಮಣಿ ಒಂದು ನಿನ್ನಲ್ಲಿ ಇದೆಯಲ್ಲ, ಅದನ್ನು ನೀನು ಕೊಟ್ಟರೆ ತೆಗೆದುಕೊಂಡು ಹೋಗಿ ನನ್ನ ಮೇಲೆ ಬಂದಂತಹ ಅಪವಾದದಿಂದ ಮುಕ್ತನಾಗ್ತೇನೆ ಜಾಂಬವಂತ. ಶ್ರೀರಾಮಚಂದ್ರ, ನೆನಪಾಯಿತು. ರಾಮ ನಿರ್ಯಾಣದ ಕಾಲದಲ್ಲಿ ನಾನು ಹನುಮಂತ ಎಲ್ಲರೂ ಅಳುತ್ತಿರುವಾಗ ನಮಗೆ ಭರವಸೆಯನ್ನ ನೀಡಿದ್ದೆ. ಪ್ರತಿ ಯುಗದಲ್ಲಿಯೂ ನಿಮಗೆ ರಾಮನಾಗಿ ದರ್ಶನ ಕೊಡ್ತೇನೆಂದು. ನೆನಪಾಯಿತು ಶ್ರೀರಾಮಚಂದ್ರ. ಎಷ್ಟು ಕರುಣಾಮಯಿ ನೀನು. ಆದರೆ ನಿನಗೆ ಏನು ಬೇಕು? ಆ ಶಮಂತಕ ಮಣಿ ಬೇಕು. ಈಗಾಗಲೇ ಅಲ್ಲಿ ತಡವಾಗ್ತಾ ಇದೆ. ಯಾದವರೆಲ್ಲ ಹಾಹಾಕಾರ ಮಾಡ್ತಾ ಇದ್ದಾರೆ. ಬೇಗ ಹೋಗಿ ಶಮಂತಕ ಮಣಿಯನ್ನು. ಈ ಲೋಕವೇ ನಿನ್ನದ್ದು ಎನ್ನುವಾಗ ಆ ಶಮಂತಕ ಮಣಿಯು ನಿನ್ನದ್ದೇ ಸ್ವಾಮಿ. ಕೊಡ್ತೇನೆ ಕೊಡ್ತೇನೆ. ಓ ಮಗಳೇ ಜಾಂಬವತಿ, ಶಮಂತಕ ಮಣಿಯನ್ನು ನಿನ್ನೊಡನೆ ಮುಳಿದು ನಾಗ ಪರಾದ ಕೆನ್ನಯ ಸುತೆಯ ಮೋದದಿಂದಿಯುವೆನು, ಸುತೆಯ ಮೋದದಿಂದಿಯುವೆನು
ಎಂಬಿವಳ ಸಾದರದಿ ಸ್ವೀಕರಿಸುವುದು ಆ ಓ ಆದಿದೇವರ ದೇವ, ಓ ಜಾಂಬವಂತ, ನನ್ನ ಮನೆಯ ಬಾಗಿಲಿಗೆ ಬಂದಾಗ ನಿನ್ನನ್ನು ಗುರುತಿಸದೆ ಹೋದೆ. ಗೊತ್ತಿಲ್ಲದೆ ನಿನ್ನಲ್ಲಿ ಕಾದಾಡು ಬಿಟ್ಟೆ. ಆದರೂ ಒಂದು ಮಗು ಚಿಕ್ಕವಳಿದ್ದಾಗ ತಂದೆ ತಾಯಿಯ ಮೇಲೆ ಎದೆಯ ಮೇಲೆ ತುಳಿಯುತ್ತದಂತೆ. ಅದು ಅಪರಾಧವೆನಿಸುವುದಿಲ್ಲ ಅಲ್ವೇ ಅಲ್ಲ. ಆದರೆ ಅದೇ ಮಗು ದೊಡ್ಡವಳಾದಾಗ ತಂದೆ ತಾಯಿಯರನ್ನು ತುಳಿದರೆ ಅಪರಾಧ ಆಗ್ತದೆ. ಹಾಗೆಯೇ ಈ ಜಾಂಬವನಿಂದಲೂ ಈ ದಿನ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಪರಾಧ ನಡೆದು ಹೋಗಿದೆ. ಈ ಅಪರಾಧದ ಪರಿಮಾರ್ಜನೆಗಾಗಿ ನಿನಗೆ ಶಮಂತಕ ಮಣಿಯನ್ನ ಕೊಡ್ತೇನೆ. ದೇವರ ದೇವ, ಅದರ ಸಂಗಡ ಇವಳು ನನ್ನ ಮಗಳು ಜಾಂಬವತಿ, ಸಾಕು ಮಗಳು. ಈ ಕನ್ಯಾರತ್ನವನ್ನೂ ಸಹ ನಿನ್ನ ಕೈಯಲ್ಲಿಡುತ್ತೇನೆ. ಈತಳು ಪ್ರಾಯ ಪ್ರಬುದ್ಧೆಯಾಗಿದ್ದಾಳೆ. ಇವಳಿಗೆ ವರನನ್ನು ಹುಡುಕುವುದು ಹೇಗೆಂದು ಚಿಂತೆಯಲ್ಲಿರುವ ಆ ಸಮಯದಲ್ಲಿ ನನ್ನ ದೇವರ ಆಗಮನವೇ ಆಗಿ ಹೋಗಿದೆ. ಹೀಗಾಗಿ ಈ ಕನ್ಯಾರತ್ನವನ್ನ ನಿನ್ನ ಕೈಯಲ್ಲಿಡುತ್ತೇನೆ. ಅವಳನ್ನ ವರಿಸಿ ನನ್ನನ್ನು ಉದ್ಧರಿಸಬೇಕು ಮಹಾಸ್ವಾಮಿ, ಉದ್ಧರಿಸಬೇಕು. ಹೋದಲ್ಲೆಲ್ಲ ಒಬ್ಬೊಬ್ಬಳನ್ನ ಕರ್ಕೊಂಡು ಬರ್ತಾನೆ ಇವ ಅಂತ ಹೇಳ್ತಾರೆ. ಹೌದಾ? ಏನು ಮಾಡುವುದು? ನಿನ್ನ ಮನಸ್ಸಿಗೆ ನಾನು ಬೇಸರ ಮಾಡುವುದಿಲ್ಲ. ಅಲ್ಲ, ಇಲ್ಲಿಯವರೆಗೆ ಎಷ್ಟು ತಂದಿದ್ದೀಯ ನೀನು? ಅಲ್ಲ, ತಂದದ್ದು 7-8 ಆಗಿದೆ. ಆದರೆ ಈ ಒಂದು ಅವತಾರದಲ್ಲಿ ನಾನು ಏಕಪತ್ನಿ ವ್ರತಸ್ಥನಲ್ಲ. ಅಲ್ಲ ಅಲ್ವಾ? ಹಾಗಾಗಿ ರಾಮಾಯಣದಲ್ಲಿ ಏಕಪತ್ನಿ ವ್ರತಸ್ಥ, ಅದೊಂದು ಸಮಸ್ಯೆ ಇಲ್ಲ. ಈ ಅವತಾರದಲ್ಲಿ ಬಹುಪತ್ನಿ ವ್ರತಸ್ಥನ ನೀನು. ಎಷ್ಟಾದರೂ ಆದೀತು. ಆದ್ದರಿಂದ ನೀನು ಭಕ್ತಿಯಿಂದ ಕೊಟ್ಟಂತ ಕನ್ಯಾರತ್ನವನ್ನ ನಾನು ಸ್ವೀಕರಿಸ್ತೇನೆ. ಆಕೆಯನ್ನ ದ್ವಾರಕೆಗೆ ನಾನು ಕರೆದುಕೊಂಡು ಹೋಗುತ್ತೇನೆ. ನಮೋ ನಮಃ. ಜಾಂಬವತಿ, ಹಾಗೆಯೇ ಹೀಗೊಂದು ಆಗಲಿಕ್ಕೆ ಕಾರಣ ಉಂಟು. ಚೌತಿಯ ದಿವಸ ಚಂದ್ರ ದರ್ಶನವನ್ನು ನಾನು ಮಾಡಿದ್ದರಿಂದ ಚಂದ್ರನಿಗೆ ಇದ್ದ ಶಾಪದ ಕಾರಣದಿಂದ ನನಗೆ ಮಿಥ್ಯಾಪವಾದ ಎನ್ನುವುದು ಬಂದಿತ್ತು. ಈ ಒಂದು ಶಮಂತಕ ಮಣಿಯ ಕಥೆಯನ್ನು ಯಾರು ಕೇಳ್ತಾರೋ, ಯಾರು ನೋಡ್ತಾರೋ ಅವರಿಗೆ ಬಂದಂತಹ ಮಿಥ್ಯಾಪವಾದ ದೂರವಾಗಲಿ, ಸರ್ವರಿಗೂ ಸನ್ಮಂಗಳವಾಗಲಿ. ದ್ವಾರಕೆಗೆ ಹೋಗೋಣವೇ? ಅಂತೂ ನನ್ನ ಮುದ್ದಿನ ಮಗಳು ಜಾಂಬವತಿ ನನ್ನ ದೇವರ ಕೈಯನ್ನು ಹಿಡಿದು ಹೋದಳು. ನನಗಿನ್ನೇನು ಚಿಂತೆ? ಇನ್ನು ಮುಂದಿನ ಜೀವನವನ್ನ ಗುಹೆಯನ್ನ ಹೊಕ್ಕು ಆ ಶ್ರೀರಾಮಚಂದ್ರನ ಧ್ಯಾನದಲ್ಲಿ ಕಳೆಯುತ್ತೇನೆ. ರಾಮ ರಾಘವ ಚರತ ಬಾಲ ಜಯ ಸೀತಾಲೋಲ ರಾಮ ರಾಘವ ಚರತ ಬಾಲ ತೋದಿನ್ನತ್ತ ನಿನ್ನ ಕರದೊಳು ಬರಶುಭಾಂಕುಶಧರನಿಗೆ ಪರುಷತಿ ಭಕ್ತರ ಪೊರಬವಗೆ ಪುರಗಭೂಷಣನ ಸುಕುಮಾರ